ಇಮ್ಮಡಿ ಪುಲಕೇಶಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಎರಡನೇ ಪುಲಕೇಶಿ, ಪುಲಕೇಶಿನ್, ಕ್ರಿಸ್ತ ಶಕ 610 ರಿಂದ 642, ವಾತಾಪಿಯಿಂದ, ಇಂದಿನ ಕರ್ನಾಟಕದ ಬಾದಾಮಿ, ಆಳಿದ ಶ್ರೇಷ್ಠ ಚಾಲುಕ್ಯ ಚಕ್ರವರ್ತಿ. ಅವನ ಆಳ್ವಿಕೆಯಲ್ಲಿ, ಚಾಲುಕ್ಯ ಸಾಮ್ರಾಜ್ಯವು ಪರ್ಯಾಯ ದ್ವೀಪದ ಭಾರತದ ಡೆಕ್ಕನ್ ಪ್ರದೇಶದ ಹೆಚ್ಚಿನ ಭಾಗವನ್ನು ವ್ಯಾಪಿಸಿತು. ಚಾಲುಕ್ಯ ರಾಜ 1ನೇ ಕೀರ್ತಿವರ್ಮನ ಮಗನಾದ ಪುಲಕೇಶಿಯು ಸಿಂಹಾಸನದ ನಿಯಂತ್ರಣವನ್ನು ಪಡೆಯಲು ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಪದಚ್ಯುತಗೊಳಿಸಿದನು. ಅಪ್ಪಾಯಿಕ ಮತ್ತು ಗೋವಿಂದರ ದಂಗೆಯನ್ನು ನಿಗ್ರಹಿಸಿದನು ಮತ್ತು ದಕ್ಷಿಣದಲ್ಲಿ ಬನವಾಸಿಯ ಕದಂಬರನ್ನು ನಿರ್ಣಾಯಕವಾಗಿ ಸೋಲಿಸಿದನು. ತಲಕಾಡಿನ ಆಳುಪರು ಮತ್ತು ಗಂಗರು ಅವನ ಸಾರ್ವಭೌಮತ್ವವನ್ನು ಗುರುತಿಸಿದರು. ಕೊಂಕಣದ ಮೌರ್ಯರನ್ನು ಅಧೀನಗೊಳಿಸುವ ಮೂಲಕ ಪಶ್ಚಿಮ ಕರಾವಳಿಯ ಮೇಲೆ ಚಾಲುಕ್ಯರ ನಿಯಂತ್ರಣವನ್ನು ಬಲಪಡಿಸಿದನು. ಅವನ ಐಹೊಳೆ ಶಾಸನವು ಉತ್ತರದಲ್ಲಿ ಲಾಟ, ಮಾಳವರು ಮತ್ತು ಗುರ್ಜರರನ್ನು ಅಧೀನಗೊಳಿಸಿದ ಕೀರ್ತಿಗೆ ಪಾತ್ರವಾಗಿದೆ. ಪುಲಕೇಶಿಯ ಅತ್ಯಂತ ಗಮನಾರ್ಹ ಮಿಲಿಟರಿ ಸಾಧನೆಯೆಂದರೆ ಉತ್ತರದ ಪ್ರಬಲ ಚಕ್ರವರ್ತಿ ಹರ್ಷವರ್ಧನನ ವಿರುದ್ಧದ ವಿಜಯ. ದಕ್ಷಿಣದಲ್ಲಿ ಚಾಲುಕ್ಯರ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ವಿಫಲವಾದಾಗ ಚೀನಾದ ಯಾತ್ರಿಕ ಕಸುವಾಂಜಾಂಗ್ ದೃಢೀಕರಿಸುತ್ತಾನೆ. ಪೂರ್ವದಲ್ಲಿ, ಪುಲಕೇಶಿಯು ದಕ್ಷಿಣ ಕೋಸಲ ಮತ್ತು ಕಳಿಂಗದ ರಾಜರನ್ನು ಅಧೀನಗೊಳಿಸಿದನು. ವಿಷ್ಣುಕುಂದಿನ ರಾಜನನ್ನು ಸೋಲಿಸಿದ ನಂತರ, ಅವನು ತನ್ನ ಸಹೋದರ ವಿಷ್ಣುವರ್ಧನನನ್ನು ಪೂರ್ವ ಡೆಕ್ಕನ್ನ ಗವರ್ನರ್ ಆಗಿ ನೇಮಿಸಿದನು. ಈ ಸಹೋದರ ನಂತರ ವೆಂಗಿಯ ಸ್ವತಂತ್ರ ಪೂರ್ವ ಚಾಲುಕ್ಯ ರಾಜವಂಶವನ್ನು ಸ್ಥಾಪಿಸಿದನು. ಪುಲಕೇಶಿಯು ದಕ್ಷಿಣದಲ್ಲಿ ಪಲ್ಲವರ ವಿರುದ್ಧ ಕೆಲವು ಯಶಸ್ಸನ್ನು ಸಾಧಿಸಿದನು, ಆದರೆ ಅಂತಿಮವಾಗಿ ಪಲ್ಲವ ಚಕ್ರವರ್ತಿ 1ನೇ ನರಸಿಂಹವರ್ಮನ ಆಕ್ರಮಣದ ಸಮಯದಲ್ಲಿ ಸೋಲನುಭವಿಸಿದನು. ಪುಲಕೇಶಿಯು ವೈಷ್ಣವ ಹಿಂದೂ, ಆದರೆ ಶೈವ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಸೇರಿದಂತೆ ಇತರ ಧರ್ಮಗಳ ಬಗ್ಗೆ ಸಹಿಷ್ಣುನಾಗಿದ್ದನು. ಅವರು ತಮ್ಮ ಐಹೊಳೆ ಶಾಸನವನ್ನು ರಚಿಸಿದ ರವಿಕೀರ್ತಿ ಸೇರಿದಂತೆ ಹಲವಾರು ವಿದ್ವಾಂಸರನ್ನು ಪೋಷಿಸಿದರು. ಹೆಸರುಗಳು ಮತ್ತು ಶೀರ್ಷಿಕೆಗಳು. ಪುಲಕೇಶಿಯ ಹೆಸರಿನ 2 ರೂಪಾಂತರಗಳು ಚಾಲುಕ್ಯ ದಾಖಲೆಗಳಲ್ಲಿ ಕಂಡುಬರುತ್ತವೆ: ಪುಲಿಕೇಶಿ, ಪುಲಿಕೇಶಿನ್, ಮತ್ತು ಪೋಲೆಕೇಶಿ, ಪೋಲೆಕೇಶಿನ್. ಎರೆಯ, ಅವನ ಮತ್ತೊಂದು ಹೆಸರು ಎಂದು ತೋರುತ್ತದೆ. ಪೆದ್ದವಡುಗುರು ಶಾಸನವು ಅವನನ್ನು ಎರೆಯತಿಯಾಡಿಗಲ್ ಅಥವಾ ಎರೆಯಿಟಿಯಾಡಿಗಲ್ ಎಂದು ಕರೆಯುತ್ತದೆ, ಮತ್ತು ಬಿಜಾಪುರರಿಂದ ಮುಂಬೈ ಶಾಸನವು ಎರಜ ರೂಪಾಂತರವನ್ನು ಉಲ್ಲೇಖಿಸುತ್ತದೆ. ಇತಿಹಾಸಕಾರ ಕೆ. ವಿ. ರಮೇಶ್ ಅವರು ಎರೆಯ ಎಂಬುದು ಪುಲಕೇಶಿಯ ಪಟ್ಟಾಭಿಷೇಕಕ್ಕೆ ಮುಂಚಿನ ಹೆಸರು ಎಂದು ಸಿದ್ಧಾಂತಿಸುತ್ತಾರೆ. ಪುಲಕೇಶಿಯ ಆನುವಂಶಿಕ ಬಿರುದು, ಸತ್ಯದ ಆಶ್ರಯ ಎಂಬ ಸತ್ಯಶ್ರಯವನ್ನು ರಾಜವಂಶದ ದಾಖಲೆಗಳಲ್ಲಿ ಅವನ ಹೆಸರಿಗೆ ಬದಲಿಯಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತಿತ್ತು. ಇವನು ರಾಜವಂಶದ ಅತ್ಯಂತ ಪ್ರಸಿದ್ಧ ಆಡಳಿತಗಾರನಾಗಿದ್ದನು. ಈ ಕಾರಣದಿಂದಾಗಿ ನಂತರದ ಆಡಳಿತಗಾರರು ತಮ್ಮ ರಾಜವಂಶವನ್ನು ಸತ್ಯಶ್ರಯರಿಂದಕುಲ, ಸತ್ಯಶ್ರಯನ ಕುಟುಂಬ ಎಂದು ಕರೆದರು. ಪುಲಕೇಶಿಯ ಸಾಮ್ರಾಜ್ಯಶಾಹಿ ಬಿರುದುಗಳಲ್ಲಿ ಭಟ್ಟಾರಕ ಮತ್ತು ಮಹಾರಾಜಾಧಿರಾಜ, ಮಹಾನ್ ರಾಜರ ರಾಜ ಸೇರಿದ್ದಾರೆ. ಇದಲ್ಲದೆ, ಅವರು ಶ್ರೀರಿಂದ ಪೃಥ್ವಿರಿಂದ ವಲ್ಲಭ, ವಲ್ಲಭ ಮತ್ತು ಶ್ರೀರಿಂದ ವಲ್ಲಭ ಎಂಬ ಕುಟುಂಬ ಬಿರುದುಗಳನ್ನು ಸಹ ಬಳಸಿದರು. ಹರ್ಷನನ್ನು ಸೋಲಿಸಿದ ನಂತರ ಪುಲಕೇಶಿಯು ಪರಮೇಶ್ವರ, ಸರ್ವೋಚ್ಚ ಪ್ರಭು ಎಂಬ ಬಿರುದನ್ನು ಪಡೆದುಕೊಂಡನು ಎಂದು ಅವನ ಬಿಜಾಪುರರಿಂದ ಮುಂಬೈ ಶಾಸನವು ದೃಢಪಡಿಸುತ್ತದೆ. ಚೀನೀ ಪ್ರವಾಸಿ ಕಸುವಾಂಜಾಂಗ್ ಅವನನ್ನು ಪುರಿಂದಲೋರಿಂದಕಿರಿಂದಶೆ ಎಂದು ಕರೆಯುತ್ತಾನೆ. ಪರ್ಷಿಯನ್ ಇತಿಹಾಸಕಾರ ಅಲ್ರಿಂದತಬರಿ ಅವನನ್ನು ಪರಮೇಶ ಅಥವಾ ಫಾರ್ಮಿಸ್ ಎಂದು ಕರೆಯುತ್ತಾನೆ, ಬಹುಶಃ ಅವನ ಶೀರ್ಷಿಕೆಯ ಪರ್ಷಿಯನ್ ಅನುವಾದವಾಗಿದೆ. ಆರಂಭಿಕ ವರ್ಷಗಳು. ಪುಲಕೇಶಿಯು ಚಾಲುಕ್ಯ ರಾಜ 1ನೇ ಕೀರ್ತಿವರ್ಮನ ಮಗ. ಕೀರ್ತಿವರ್ಮನ್ ಮರಣ ಹೊಂದಿದಾಗ, ಪುಲಕೇಶಿಯು ಅಪ್ರಾಪ್ತ ವಯಸ್ಕನಾಗಿದ್ದನೆಂದು ತೋರುತ್ತದೆ, ಏಕೆಂದರೆ ಕೀರ್ತಿವರ್ಮನ ಕಿರಿಯ ಸಹೋದರ ಮಂಗಳೇಶನು ಅವನ ಉತ್ತರಾಧಿಕಾರಿಯಾದನು. ವಾತಾಪಿಯ ಚಾಲುಕ್ಯರ ವಂಶಸ್ಥರೆಂದು ಹೇಳಿಕೊಳ್ಳುವ ಕಲ್ಯಾಣಿಯ ನಂತರದ ಚಾಲುಕ್ಯರ ಶಾಸನಗಳು, ಪುಲಕೇಶಿ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಮಂಗಳೇಶನು ಆಡಳಿತದ ಹೊರೆಯನ್ನು ತನ್ನ ಮೇಲೆ ತೆಗೆದುಕೊಂಡನು ಎಂದು ಹೇಳುತ್ತದೆ. ಆದಾಗ್ಯೂ, ಈ ಶಾಸನಗಳು ಪುಲಕೇಶಿ ಬೆಳೆದಾಗ ಮಂಗಳೇಶನು ರಾಜ್ಯವನ್ನು ಪುಲಕೇಶಿಗೆ ಹಿಂದಿರುಗಿಸಿದನು ಎಂದು ತಪ್ಪಾಗಿ ಹೇಳುತ್ತವೆ. ಅಂತಹ ಅನುಕರಣೀಯ ನಡವಳಿಕೆಗಾಗಿ ಚಾಲುಕ್ಯ ವಂಶವನ್ನು ಶ್ಲಾಘಿಸುತ್ತವೆ. ಈ ಹೇಳಿಕೆಯು ಪುಲಕೇಶಿಯ ಸ್ವಂತ ಐಹೊಳೆ ಶಾಸನಕ್ಕೆ ವಿರುದ್ಧವಾಗಿದೆ ಮತ್ತು ಪುಲಕೇಶಿ ಮಂಗಳೇಶನನ್ನು ಪದಚ್ಯುತಗೊಳಿಸಿದ್ದನ್ನು ಮರೆಮಾಚುವ ವಿಳಂಬದ ಪ್ರಯತ್ನವೆಂದು ತೋರುತ್ತದೆ. ಈ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಘರ್ಷದ ನಿಖರವಾದ ವಿವರಗಳು ಅಸ್ಪಷ್ಟವಾಗಿವೆ, ಏಕೆಂದರೆ ಐಹೊಳೆ ಶಾಸನವು ಇದನ್ನು ನಿಗೂಢ ರೀತಿಯಲ್ಲಿ ವಿವರಿಸುತ್ತದೆ. ಮಂಗಳೇಶನು ಆರಂಭದಲ್ಲಿ ರಾಜಪ್ರತಿನಿಧಿಯಾಗಿ ಆಳಿದನು, ಆದರೆ ನಂತರ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದನು. ಐಹೊಳೆ ಶಾಸನದ ಪ್ರಕಾರ, ಮಂಗಳೇಶನು ಪುಲಕೇಶಿಯ ಬಗ್ಗೆ ಅಸೂಯೆಪಟ್ಟನು, ಏಕೆಂದರೆ ಪುಲಕೇಶಿ ಲಕ್ಷ್ಮಿಗೆ, ಅದೃಷ್ಟದ ದೇವತೆ, ಅಚ್ಚುಮೆಚ್ಚಿನವನಾಗಿದ್ದನು. ಆದ್ದರಿಂದ, ಪುಲಕೇಶಿಯು ವನವಾಸಕ್ಕೆ ಹೋಗಲು ನಿರ್ಧರಿಸಿದನು. ತರುವಾಯ, ಪುಲಕೇಶಿಯು ತನ್ನ ಉತ್ತಮ ಸಲಹೆ ಮತ್ತು ಶಕ್ತಿಯ ವರಗಳನ್ನು
ಅನ್ವಯಿಸಿದ್ದರಿಂದ ಮಂಗಳೇಶನು ಎಲ್ಲಾ ಕಡೆಯಿಂದಲೂ ದುರ್ಬಲನಾದನು. ಅಂತಿಮವಾಗಿ ಮಂಗಳೇಶನು ಏಕಕಾಲದಲ್ಲಿ 3 ವಿಷಯಗಳನ್ನು ತ್ಯಜಿಸಬೇಕಾಯಿತು: ತನ್ನ ಸ್ವಂತ ಮಗನಿಗೆ ಸಿಂಹಾಸನವನ್ನು ಭದ್ರಪಡಿಸುವ ಪ್ರಯತ್ನ, ಅಥವಾ ತನ್ನ ಸ್ವಂತ ವಂಶಾವಳಿಯನ್ನು ಶಾಶ್ವತಗೊಳಿಸುವ ಸಾಮರ್ಥ್ಯ, ಅವನ ರಾಜ್ಯ ಮತ್ತು ಅವನ ಸ್ವಂತ ಜೀವನ. ಮೇಲಿನ ವಿವರಣೆಯು ಪುಲಕೇಶಿಯು ವಯಸ್ಕನಾದಾಗ ಮಂಗಳೇಶನು ಸಿಂಹಾಸನದ ಮೇಲಿನ ಅವನ ಹಕ್ಕನ್ನು ತಿರಸ್ಕರಿಸಿದನು ಮತ್ತು ಬಹುಶಃ ತನ್ನ ಸ್ವಂತ ಮಗನನ್ನು ಉತ್ತರಾಧಿಕಾರಿಯಾಗಿ ನೇಮಿಸಿದನು ಎಂದು ಸೂಚಿಸುತ್ತದೆ. ಪುಲಕೇಶಿಯು ವನವಾಸಕ್ಕೆ ಹೋದನು. ಈ ಸಮಯದಲ್ಲಿ ಅವನು ಮಂಗಳೇಶನ ಮೇಲೆ ದಾಳಿ ಮಾಡಲು ಯೋಜಿಸಿರಬೇಕು. ಅವನು ಅಂತಿಮವಾಗಿ ಮಂಗಳೇಶನನ್ನು ಸೋಲಿಸಿ ಕೊಂದನು. ದಿನಾಂಕವಿಲ್ಲದ ಪೆದ್ದವಡುಗುರು ಶಾಸನವು ಪುಲಕೇಶಿಯು ರಣವಿಕ್ರಮನನ್ನು ಅಧೀನಗೊಳಿಸಿದ ನಂತರ ಎಲ್ಪಟ್ಟು ಸಿಂಬಿಗೆ ಗ್ರಾಮಕ್ಕೆ ಅನುದಾನವನ್ನು ನೀಡಿದ್ದನ್ನು ದಾಖಲಿಸುತ್ತದೆ. ಒಂದು ಸಿದ್ಧಾಂತದ ಪ್ರಕಾರ ಈ ರಣವಿಕ್ರಮ ಮಂಗಳೇಶ, ಅವನು ರಣವಿಕ್ರಮ ಎಂಬ ಬಿರುದನ್ನು ಹೊಂದಿದ್ದನು ಮತ್ತು ಎಲ್ಪಟ್ಟು ಸಿಂಬಿಗೆಯಲ್ಲಿ ನಡೆದ ಯುದ್ಧದಲ್ಲಿ ಮಂಗಳೇಶನಿಂದ ಸೋಲಿಸಲ್ಪಟ್ಟನು. ಆದಾಗ್ಯೂ ಮತ್ತೊಂದು ಸಿದ್ಧಾಂತವು ರಣವಿಕ್ರಮನನ್ನು ಬಾಣರಾಜನೆಂದು ಗುರುತಿಸುತ್ತದೆ. ಆರೋಹಣ ದಿನಾಂಕ: ಪುಲಕೇಶಿಯ ಹೈದರಾಬಾದ್ ಶಾಸನವು ಕ್ರಿಸ್ತ ಶಕ 613 ಮತ್ತು ಅವನ ಆಳ್ವಿಕೆಯ 3ನೇ ವರ್ಷದಲ್ಲಿ ಹೊರಡಿಸಲ್ಪಟ್ಟಿದೆ. ಇದು ಅವನು ಕ್ರಿಸ್ತ ಶಕ 610 ರಿಂದ 611 ರಲ್ಲಿ ಸಿಂಹಾಸನವನ್ನು ಏರಿರಬೇಕು ಎಂದು ಸೂಚಿಸುತ್ತದೆ. ಅವನ ಆರೋಹಣದ ನಿಖರವಾದ ವರ್ಷವನ್ನು ಆಧುನಿಕ ವಿದ್ವಾಂಸರಲ್ಲಿ ಚರ್ಚಿಸಲಾಗಿದೆ. ಕ್ರಿಸ್ತ ಶಕ 610 ರಿಂದ 611 ರ ಗೋವಾ ಅನುದಾನ ಶಾಸನವು ಶ್ರೀರಿಂದ ಪೃಥ್ವಿರಿಂದವಲ್ಲಭ ಮಹಾರಾಜ ಎಂಬ ಹೆಸರಿಸದ ಚಾಲುಕ್ಯ ಅಧಿಪತಿಯನ್ನು ಉಲ್ಲೇಖಿಸುತ್ತದೆ. ಇದು ಬಹುಶಃ ಪುಲಕೇಶಿಯ ಪೂರ್ವಾಧಿಕಾರಿ ಮಂಗಳೇಶನ ಆಳ್ವಿಕೆಯಲ್ಲಿ ಹೊರಡಿಸಲ್ಪಟ್ಟಿದೆ. ಇದು ಶಕ ವರ್ಷ 532ಕ್ಕೆ ಸೇರಿದೆ. ಶಕ ಯುಗದ 532 ವರ್ಷಗಳ ಅವಧಿ ಮುಗಿದ ನಂತರ ಇದನ್ನು ಹೊರಡಿಸಲಾಗಿದೆ ಎಂದು ಭಾವಿಸಿದರೆ, ವಿತರಣೆಯ ದಿನಾಂಕವು ಕ್ರಿಸ್ತಶಕ ಜನವರಿ 4, 611 ಆಗಿತ್ತು. ಆದಾಗ್ಯೂ ಶಕ ಯುಗದ 532ನೇ ವರ್ಷವು ಚಾಲ್ತಿಯಲ್ಲಿದ್ದಾಗ ಇದನ್ನು ಬಿಡುಗಡೆ ಮಾಡಲಾಯಿತು ಎಂದು ನಾವು ಭಾವಿಸಿದರೆ, ಅದನ್ನು ಕ್ರಿಸ್ತಶಕ ಜುಲೈ 5, 610ಕ್ಕೆ ನಿಗದಿಪಡಿಸಬಹುದು. ಈ ಶಾಸನದ ಆಧಾರದ ಮೇಲೆ ಮಂಗಳೇಶನ ಆಳ್ವಿಕೆಯ ಅಂತ್ಯವನ್ನು ಕ್ರಿಸ್ತ ಶಕ 610 ಅಥವಾ ಕ್ರಿಸ್ತ ಶಕ 611ಕ್ಕೆ ನಿಗದಿಪಡಿಸಲಾಗಿದೆ. ಪುಲಕೇಶಿಯ 8ನೇ ಆಳ್ವಿಕೆಯ ವರ್ಷಾಚರಣೆಗೆ ಸೇರಿದ ಮಾರುತೂರು ಶಾಸನದಿಂದ ಈ ವಿಷಯವು ಮತ್ತಷ್ಟು ಜಟಿಲವಾಗಿದೆ ಮತ್ತು ಜ್ಯೇಷ್ಠ ಮಾಸದ ಅಮಾವಾಸ್ಯೆಯ ದಿನದಂದು, ಅಮಾವಾಸ್ಯೆ, ಸೂರ್ಯಗ್ರಹಣದ ಸಂದರ್ಭದಲ್ಲಿ ಹೊರಡಿಸಲಾಗಿದೆ. ಆಧುನಿಕ ಲೆಕ್ಕಾಚಾರಗಳ ಪ್ರಕಾರ, ಈ ಸೂರ್ಯಗ್ರಹಣವು ಕ್ರಿಸ್ತಶಕ ಮೇ 21, 616 ರಂದು ಸಂಭವಿಸಿತು. ಇದರರ್ಥ ಪುಲಕೇಶಿ ಕ್ರಿಸ್ತ ಶಕ 609 ರಲ್ಲಿ ಸಿಂಹಾಸನವನ್ನು ಏರಿದರು. ಪುಲಕೇಶಿಯ ಮಿಲಿಟರಿ ವಿಜಯಗಳು: ಮಂಗಳೇಶನ ಮರಣದ ನಂತರ, ಪುಲಕೇಶಿಯು ಮಂಗಳೇಶನಿಗೆ ನಿಷ್ಠರಾಗಿದ್ದವರು ಮತ್ತು ಚಾಲುಕ್ಯರ ಉತ್ತರಾಧಿಕಾರ ಯುದ್ಧದ ಪರಿಣಾಮವಾಗಿ ಉಂಟಾದ ಪ್ರಕ್ಷುಬ್ಧತೆಯ ಲಾಭವನ್ನು ಪಡೆಯಲು ಬಯಸಿದವರು ಸೇರಿದಂತೆ ಅನೇಕ ಪ್ರತಿಸ್ಪರ್ಧಿಗಳಿಂದ ವಿರೋಧವನ್ನು ಎದುರಿಸಬೇಕಾಯಿತು. ಐಹೊಳೆ ಶಾಸನವು, ಇಡೀ ಜಗತ್ತು ಶತ್ರುಗಳಾಗಿದ್ದ ಕತ್ತಲೆಯಲ್ಲಿ ಆವೃತವಾಗಿತ್ತು ಎಂದು ಘೋಷಿಸುತ್ತದೆ. ಪುಲಕೇಶಿಯು ಈ ಶತ್ರುಗಳನ್ನು ಅಧೀನಗೊಳಿಸಿ, ಚಾಲುಕ್ಯರನ್ನು ಭಾರತೀಯ ಪರ್ಯಾಯ ದ್ವೀಪದಲ್ಲಿ ಪ್ರಬಲ ಶಕ್ತಿಯಾಗಿ ಸ್ಥಾಪಿಸಿದನು. ಅಪ್ಪಾಯಿಕ ಮತ್ತು ಗೋವಿಂದ: ಐಹೊಳೆ ಶಾಸನವು ಅಪ್ಪಾಯಿಕ ಮತ್ತು ಗೋವಿಂದ ಎಂಬ ಇಬ್ಬರು ರಾಜರು ಪುಲಕೇಶಿಯ ವಿರುದ್ಧ ದಂಗೆ ಎದ್ದರು ಎಂದು ಸೂಚಿಸುತ್ತದೆ. ಈ ಆಡಳಿತಗಾರರ ಗುರುತು ಅನಿಶ್ಚಿತವಾಗಿದೆ, ಆದರೆ ಅವರು ಇಂದಿನ ಮಹಾರಾಷ್ಟ್ರದ ಭೀಮರತಿ, ಆಧುನಿಕ ಭೀಮಾ, ನದಿಯ ಉತ್ತರದಿಂದ ಪ್ರಮುಖ ಚಾಲುಕ್ಯ ಪ್ರದೇಶವನ್ನು ತಲುಪಿದ್ದರು ಎಂದು ಹೇಳಲಾಗುತ್ತದೆ. ಇತಿಹಾಸಕಾರ ಕೆ. ಎ. ನೀಲಕಂಠ ಶಾಸ್ತ್ರಿ ಅವರ ಪ್ರಕಾರ, ಶಾಸನದಲ್ಲಿ ಅವರನ್ನು ಉಲ್ಲೇಖಿಸಿರುವ ರೀತಿ ಅವರು ಮಿಲಿಟರಿ ಸಾಹಸಿಗಳು ಮತ್ತು ರಾಜ ಹಿನ್ನೆಲೆಯಿಂದ ಬಂದವರಲ್ಲ ಎಂದು ಸೂಚಿಸುತ್ತದೆ. ಆದಾಗ್ಯೂ, ಇತಿಹಾಸಕಾರ ದುರ್ಗಾ ಪ್ರಸಾದ್ ದೀಕ್ಷಿತ್ ಅವರ ಪ್ರಕಾರ, ಅವರ ಹೆಸರುಗಳು ಅವರು ಮಾನ್ಯಕೇತದ ಸಾಮ್ರಾಜ್ಯಶಾಹಿ ರಾಷ್ಟ್ರಕೂಟರಿಂದ ಭಿನ್ನವಾದ ರಾಷ್ಟ್ರಕೂಟ ಶಾಖೆಗೆ ಸೇರಿದವರಾಗಿರಬಹುದು ಎಂದು ಸೂಚಿಸುತ್ತವೆ. ಕೊಂಕಣದ ನಳ ಮತ್ತು ಮೌರ್ಯರಿಂದ ಆಕ್ರಮಣಗಳನ್ನು ಎದುರಿಸಿದ ನಂತರ ಈ ಶಾಖೆಯು ಚಾಲುಕ್ಯರಿಗೆ ಅಧೀನವಾಗಿರಬಹುದು ಮತ್ತು ನಂತರ ಪುಲಕೇಶಿ ಮತ್ತು ಮಂಗಳೇಶನ ನಡುವಿನ ಸಂಘರ್ಷದ ಲಾಭವನ್ನು ಪಡೆದುಕೊಂಡು ದಂಗೆ ಎದ್ದಿರಬಹುದು. ಐಹೊಳೆ ಶಾಸನದ ಪ್ರಕಾರ, ಪುಲಕೇಶಿಯು ಬೇಡ, ಒಡೆದು ಜಯಿಸುವ ನೀತಿಯನ್ನು ಅಳವಡಿಸಿಕೊಂಡನು ಮತ್ತು ಅಪ್ಪಾಯಿಕನನ್ನು ದೂರವಿಡುವಾಗ ಗೋವಿಂದನಿಗೆ ಉಪಕಾರಗಳನ್ನು ನೀಡಿದನು. ಗೋವಿಂದನು ಅವನ ಮಿತ್ರನಾದನು ಮತ್ತು ಅಪ್ಪಾಯಿಕನು ಸೋಲನುಭವಿಸಿದನು. ಬನವಾಸಿಯ ಮರುಪಡೆಯುವಿಕೆ: ಪುಲಕೇಶಿಯ ಪೂರ್ವಜರು ಬನವಾಸಿಯ ಕದಂಬರನ್ನು ಅಧೀನಗೊಳಿಸಿದ್ದರು, ಆದರೆ ಕದಂಬರು ಅವನ ಆಳ್ವಿಕೆಯಲ್ಲಿ ಚಾಲುಕ್ಯ ಸಾರ್ವಭೌಮತ್ವವನ್ನು ಗುರುತಿಸಲಿಲ್ಲ. ಪುಲಕೇಶಿಯು ಅವರ ವಿರುದ್ಧ ದಂಡಯಾತ್ರೆ ನಡೆಸಿ ಅವರ ರಾಜಧಾನಿ ಬನವಾಸಿಗೆ ಮುತ್ತಿಗೆ ಹಾಕಿದನು. ಐಹೊಳೆ ಶಾಸನವು ಕದಂಬರು ಬಲವಾದ ಪ್ರತಿರೋಧವನ್ನು ಒಡ್ಡಿದರು, ಆದರೆ ಅಂತಿಮವಾಗಿ ಸೋತರು ಎಂದು ಸೂಚಿಸುತ್ತದೆ. ಈ ಸಮಯದಲ್ಲಿ ಕದಂಬ ರಾಜ ಬಹುಶಃ ಭೋಗಿವರ್ಮನ್ ಆಗಿದ್ದನು.
ಪುಲಕೇಶಿಯು ಕದಂಬ ರಾಜವಂಶವನ್ನು ಕೊನೆಗೊಳಿಸಿ ಅವರ ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಅವನು ಈ ಪ್ರದೇಶವನ್ನು ತನ್ನ ಸಾಮಂತರಿಗೆ ಹಂಚಿದನು. ಕದಂಬ ಸಾಮ್ರಾಜ್ಯದ ಹೆಚ್ಚಿನ ಭಾಗವನ್ನು ಕದಂಬರಿಂದ ಮಂಡಲ ಎಂಬ ಹೆಸರಿನಲ್ಲಿ ಆಳುಪರಿಗೆ ನೀಡಲಾಯಿತು. ಬನವಾಸಿಯ ನಾಗರಖಂಡ ವಿಭಾಗವನ್ನು ಸೆಂಡ್ರಾಕರಿಗೆ ನೀಡಲಾಯಿತು. ಮೊದಲ ಅರಬ್ ಕ್ಯಾಲಿಫಾಟಿಕ್ ಆಕ್ರಮಣದ ಹಿಮ್ಮೆಟ್ಟುವಿಕೆ. ಉಮಯ್ಯದ್ ಕ್ಯಾಂಪೇನ್ಸ್ ಇನ್ ಇಂಡಿಯಾ ಲೇಖನದಲ್ಲಿ ಉಲ್ಲೇಖಿಸಿರುವಂತೆ ಭಾರತದ ಮೇಲೆ ಮೊದಲ ಅರಬ್ ಕ್ಯಾಲಿಫಾಟಿಕ್ ಆಕ್ರಮಣವು ಕ್ರಿಸ್ತ ಶಕ 636ರಲ್ಲಿ ಇಂದಿನ ಮುಂಬೈ ಬಳಿಯ ಥಾನಾವನ್ನು ವಶಪಡಿಸಿಕೊಳ್ಳಲು ಸಮುದ್ರದ ಮೂಲಕ ನಡೆಸಿದ ದಂಡಯಾತ್ರೆಯಾಗಿದೆ. ಇಡೀ ಜಗತ್ತನ್ನು ಇಸ್ಲಾಮೀಕರಣಗೊಳಿಸುವ ಮತಾಂತರ ಕಾರ್ಯಾಚರಣೆಯಲ್ಲಿದ್ದ ಎರಡನೇ ಖಲೀಫಾ ಉಮರ್ ಇಬ್ನ್ ಅಲ್ರಿಂದಖಾಬ್ ಅವರ ತೀವ್ರವಾದ ಇಸ್ಲಾಮಿಕ್ ವಿಸ್ತರಣಾವಾದಿ ಆಳ್ವಿಕೆಯಲ್ಲಿ ಇದನ್ನು ಕೈಗೊಳ್ಳಲಾಯಿತು. ಬಹ್ರೇನ್ ಮತ್ತು ಒಮಾನ್ ಅನ್ನು ವಶಪಡಿಸಿಕೊಳ್ಳಲು ಸಾಕಿಫ್ ಕುಲಕ್ಕೆ ಸೇರಿದ ಉಸ್ಮಾನನನ್ನು ನೇಮಿಸಿದನು. ಉಸ್ಮಾನ್ ತನ್ನ ಸಹೋದರ ಹಕಂ ನನ್ನು ಬಹ್ರೇನ್ಗೆ ಕಳುಹಿಸಿದನು ಮತ್ತು ಸ್ವತಃ ಒಮಾನ್ಗೆ ತೆರಳಿದನು. ಒಮಾನ್ ತಲುಪಿದ ನಂತರ ಉಸ್ಮಾನ್ ಭಾರತದ ಪಶ್ಚಿಮ ಕರಾವಳಿಯ ಥಾನಾವನ್ನು ವಶಪಡಿಸಿಕೊಳ್ಳಲು ನೌಕಾ ದಂಡಯಾತ್ರೆಯನ್ನು ಕಳುಹಿಸಿದನು. ಅರಬ್ರಿಂದಿಸ್ಲಾಮಿಕ್ ನೌಕಾ ದಂಡಯಾತ್ರೆಯನ್ನು ಎರಡನೇ ಪುಲಕೇಶಿ ನೇತೃತ್ವದ ಇಂಪೀರಿಯಲ್ ಚಾಲುಕ್ಯ ನೌಕಾಪಡೆಯು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿತು ಮತ್ತು ಅವರು ಒಮಾನ್ಗೆ ಮರಳಿದರು. ಭಾರತದ ಮೇಲೆ ಮೊಟ್ಟಮೊದಲ ಅರಬ್ರಿಂದಿಸ್ಲಾಮಿಕ್ ದಾಳಿಯನ್ನು ಸೋಲಿಸಲಾಯಿತು. ಆಳುಪರು ಮತ್ತು ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನದ ಪ್ರಕಾರ ಪುಲಕೇಶಿಯು ಹಿಂದೆ ಕದಂಬ ಸಾಮಂತರಾಗಿ ಸೇವೆ ಸಲ್ಲಿಸಿದ್ದ ಆಳುಪರನ್ನು ಅಧೀನಗೊಳಿಸಿದನು. ಆದಾಗ್ಯೂ ಚಾಲುಕ್ಯ ಶಾಸನಗಳ ಪ್ರಕಾರ ಆಳುಪರು ಈಗಾಗಲೇ ಪುಲಕೇಶಿಯ ಪೂರ್ವಜರಿಂದ ಅಧೀನರಾಗಿದ್ದರು. ಆದ್ದರಿಂದ ಐಹೊಳೆ ಶಾಸನವು ಪುಲಕೇಶಿಯು ಆಳುಪರ ಮೇಲೆ ಚಾಲುಕ್ಯ ಸಾರ್ವಭೌಮತ್ವವನ್ನು ಪುನರುಚ್ಚರಿಸುವುದನ್ನು ಉಲ್ಲೇಖಿಸುತ್ತದೆ ಎಂದು ತೋರುತ್ತದೆ. ಮತ್ತೊಂದು ಸಾಧ್ಯತೆಯೆಂದರೆ ಪುಲಕೇಶಿಯ ಪೂರ್ವಜರು ಆಳುಪರನ್ನು ಸಂಪೂರ್ಣವಾಗಿ ನಿಗ್ರಹಿಸಿರಲಿಲ್ಲ. ಪುಲಕೇಶಿಯ ಕಾಲದಲ್ಲಿ ಪ್ರಮುಖ ಆಳುಪ ಪ್ರದೇಶದ ಸ್ಥಳವು ಖಚಿತವಾಗಿಲ್ಲ. ಆಳುಪರು ಕರ್ನಾಟಕದ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಹಲವಾರು ಶತಮಾನಗಳಿಂದ ಆಳುತ್ತಿದ್ದರು ಎಂದು ತಿಳಿದುಬಂದಿದೆ. ಆದರೆ ಕೆಲವು ವಿದ್ವಾಂಸರು ಅವರ ರಾಜಧಾನಿ ಶಿವಮೊಗ್ಗ ಜಿಲ್ಲೆಯ ಹಂಚಾದಲ್ಲಿದೆ ಎಂದು ನಂಬುತ್ತಾರೆ. ಕದಂಬರನ್ನು ಅಧೀನಗೊಳಿಸಿದ ನಂತರ ಪುಲಕೇಶಿಯು ಹಿಂದಿನ ಕದಂಬ ಪ್ರದೇಶದ ಹೆಚ್ಚಿನ ಭಾಗವನ್ನು ತನ್ನ ಆಳುಪ ಸಾಮಂತನಿಗೆ ನಿಯೋಜಿಸಿದನು. ಇತಿಹಾಸಕಾರ ಮೊರೇಸ್ ಪ್ರಕಾರ ಅವನು ಕುಂದಾವರಮರಸನಾಗಿರಬಹುದು. ಅಲುಕಾ ಅನ್ನು ಆಳುಪ ನ ರೂಪಾಂತರವೆಂದು ಪರಿಗಣಿಸಿದರೆ ಮರುತುರಾ ಶಾಸನವು ಪುಲಕೇಶಿಯ ಆಳುಪ ಸಾಮಂತರು ಇಂದಿನ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯನ್ನು ಆಳಿದರು ಎಂದು ಸೂಚಿಸುತ್ತದೆ. ಈ ಶಾಸನದ ಪ್ರಕಾರ ಚಾಲುಕ್ಯ ಸಾಮಂತನಾಗಿದ್ದ ಅಲುಕಾ ರಾಜ ಗುಣಸಾಗರ ಈ ಪ್ರದೇಶವನ್ನು ಆಳಲು ನೇಮಿಸಲಾಯಿತು. ಕ್ರಿಸ್ತ ಶಕ 692ರ ಸೊರಬ ಶಾಸನವು ಗುಣಸಾಗರನ ಮಗ ಚಿತ್ರರಿಂದ ವಾಹನವನ್ನು ಆಳುಪ ಎಂದು ವಿವರಿಸುತ್ತದೆ. ಇದು ಆಳುಪ ನ ಒಂದು ರೂಪಾಂತರವಾಗಿದೆ ಎಂದು ಸೂಚಿಸುತ್ತದೆ. ತಲಕಾಡಿನ ಗಂಗರು ಮತ್ತು ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನವು ಕದಂಬರೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದ ತಲಕಾಡಿನ ಗಂಗರನ್ನು ಅಧೀನಗೊಳಿಸಿದ ಕೀರ್ತಿಯನ್ನು ಪುಲಕೇಶಿ ಎಂದು ಹೇಳುತ್ತದೆ. ಅವನ ಪೂರ್ವಾಧಿಕಾರಿ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನವು ಅವನ ತಂದೆ ಕೀರ್ತಿವರ್ಮನ್ ಕೂಡ ಗಂಗರನ್ನು ಅಧೀನಗೊಳಿಸಿದನೆಂದು ಹೇಳುತ್ತದೆ. ಕೀರ್ತಿವರ್ಮನ ಆಳ್ವಿಕೆಯಲ್ಲಿ ಗಂಗರು ಚಾಲುಕ್ಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರಬಹುದು, ಆದರೆ ನಂತರ ಮಂಗಳೇಶ ಮತ್ತು ಪುಲಕೇಶಿ ನಡುವಿನ ಉತ್ತರಾಧಿಕಾರದ ಯುದ್ಧದ ಲಾಭವನ್ನು ಪಡೆದುಕೊಂಡು ಈ ನಿಷ್ಠೆಯನ್ನು ತ್ಯಜಿಸಿದರು. ಕದಂಬರ ವಿರುದ್ಧ ಪುಲಕೇಶಿಯ ವಿಜಯದ ನಂತರ ಗಂಗರು ಮತ್ತೆ ಚಾಲುಕ್ಯರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು, ಬಹುಶಃ ಯಾವುದೇ ಮಿಲಿಟರಿ ಸಂಘರ್ಷವಿಲ್ಲದೆ. ಗಂಗ ರಾಜ ದುರ್ವಿನಿತನು ತನ್ನ ಮಗಳನ್ನು ಪುಲಕೇಶಿಗೆ ಮದುವೆ ಮಾಡಿಕೊಟ್ಟನು. ಅವಳು ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯನ ತಾಯಿಯಾಗಿದ್ದಳು. ಕೊಂಗುನಾಡು ಪ್ರದೇಶವನ್ನು ತಮ್ಮಿಂದ ವಶಪಡಿಸಿಕೊಂಡಿದ್ದ ಪಲ್ಲವರ ವಿರುದ್ಧ ಚಾಲುಕ್ಯರ ಬೆಂಬಲವನ್ನು ಪಡೆಯಲು ಗಂಗರು ಬಹುಶಃ ಆಶಿಸಿದ್ದರು. ನಂತರ ಗಂಗರು ಕಂಚಿಯ ಪಲ್ಲವ ದೊರೆ ಕಾಡುವೆಟ್ಟಿಯನ್ನು ಸೋಲಿಸಿದರು. ಇದಕ್ಕೆ ಪ್ರತಿಯಾಗಿ ಇಮ್ಮಡಿ ಪುಲಕೇಶಿಯ ಮಗಳು ಶಿಲಾಭಟ್ಟರಿಕಾಳನ್ನು ಮುಷ್ಕರ ಮಗ ಮತ್ತು ದುರ್ವಿನಿತನ ಮೊಮ್ಮಗನಾದ ದಡಿಗನನ್ನು ಮದುವೆಯಾದಳು ಎಂದು ಕ್ರಿಸ್ತ ಶಕ 717ರ ಜನವರಿ ರಿಂದ ಫೆಬ್ರವರಿ 717ರ ಚಾಲುಕ್ಯ ವಿಜಯಾದಿತ್ಯನ ತಾಮ್ರದ ಫಲಕದ ಶಾಸನದಿಂದ ದೃಢೀಕರಿಸಲಾಗಿದೆ. ಈ ಶಾಸನವನ್ನು ಅರ್ಥಮಾಡಿಕೊಂಡ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಶ್ರೀನಂದ್ ಎಲ್. ಬಾಪಟ್ ಅವಳನ್ನು ಪ್ರಸಿದ್ಧ ಸಂಸ್ಕೃತ ಕವಯಿತ್ರಿ ಶಿಲಾಭಟ್ಟರಿಕಾ ಅವರೊಂದಿಗೆ ಗುರುತಿಸುತ್ತಾರೆ. ಕೊಂಕಣದ ಮೌರ್ಯರು ಮತ್ತು ಇಮ್ಮಡಿ ಪುಲಕೇಶಿ. ಪುಲಕೇಶಿಯ ತಂದೆ ಕೀರ್ತಿವರ್ಮನ್ ಇಂದಿನ ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ಪ್ರದೇಶದಲ್ಲಿ ಆಳುತ್ತಿದ್ದ ಕೊಂಕಣದ ಆಧುನಿಕ ಕೊಂಕಣ ಮೌರ್ಯರನ್ನು ಸೋಲಿಸಿದ್ದನು. ಮಂಗಳೇಶನ ಆಳ್ವಿಕೆಯಲ್ಲಿ ಮೌರ್ಯರು ಚಾಲುಕ್ಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು, ಆದರೆ ಚಾಲುಕ್ಯರ ಉತ್ತರಾಧಿಕಾರ ಯುದ್ಧದ ಸಮಯದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿದಂತೆ ತೋರುತ್ತದೆ. ದಕ್ಷಿಣ ಡೆಕ್ಕನ್ನಲ್ಲಿ ತನ್ನ ಅಧಿಕಾರವನ್ನು ಬಲಪಡಿಸಿದ ನಂತರ ಪುಲಕೇಶಿಯು ಮೌರ್ಯರ ರಾಜಧಾನಿ ಪುರಿಯನ್ನು ಯಶಸ್ವಿಯಾಗಿ ಮುತ್ತಿಗೆ ಹಾಕಿದನು.
ಇದನ್ನು ಘರಾಪುರಿ, ಎಲಿಫೆಂಟಾ ಅಥವಾ ರಾಜಪುರಿ, ಜಂಜೀರಾ ಬಳಿ ಎಂದು ವಿವಿಧವಾಗಿ ಗುರುತಿಸಲಾಗಿದೆ. ಲಾಟರು, ಮಾಳವರು ಮತ್ತು ಗುರ್ಜರರು ಮತ್ತು ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನದ ಪ್ರಕಾರ, ಪುಲಕೇಶಿಯು ಚಾಲುಕ್ಯರ ಉತ್ತರದ ನೆರೆಹೊರೆಯವರಾದ ಲಾಟ, ಮಾಳವರು ಮತ್ತು ಗುರ್ಜರರನ್ನು ಅಧೀನಗೊಳಿಸಿದನು. ಇತಿಹಾಸಕಾರ ದುರ್ಗಾ ಪ್ರಸಾದ್ ದೀಕ್ಷಿತ್ ಪ್ರಕಾರ, ಉತ್ತರದ ರಾಜ ಹರ್ಷವರ್ಧನನಿಂದ ಆಕ್ರಮಣವನ್ನು ಎದುರಿಸಿದಾಗ, ಈ ರಾಜ್ಯಗಳು ಮಿಲಿಟರಿ ಸಂಘರ್ಷವಿಲ್ಲದೆ ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರಬಹುದು. ಪರ್ಯಾಯವಾಗಿ, ಈ ಮೂವರು ರಾಜರು ಕಲಚೂರಿಗಳ ಮೇಲಿನ ವಿಜಯದ ನಂತರ ಮಂಗಳೇಶನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿರುವ ಸಾಧ್ಯತೆಯಿದೆ, ಮತ್ತು ಐಹೊಳೆ ಶಾಸನವು ಪುಲಕೇಶಿ ಅವರ ಮೇಲೆ ಚಾಲುಕ್ಯ ಸಾರ್ವಭೌಮತ್ವವನ್ನು ಪುನರುಚ್ಚರಿಸುವುದನ್ನು ಉಲ್ಲೇಖಿಸುತ್ತದೆ. ಲಾಟ ಪ್ರದೇಶವು, ಇಂದಿನ ದಕ್ಷಿಣ ಗುಜರಾತ್, ಹಿಂದೆ ಕಲಚೂರಿಗಳ ನಿಯಂತ್ರಣದಲ್ಲಿತ್ತು, ಅವರು ಮಂಗಳೇಶನಿಂದ ಸೋಲಿಸಲ್ಪಟ್ಟಿದ್ದರು. ಪುಲಕೇಶಿಯು ಲಾಟರನ್ನು ಚಾಲುಕ್ಯ ರಾಜ್ಯಕ್ಕೆ ಸೇರಿಸಿದಂತೆ ತೋರುತ್ತದೆ, ಅದನ್ನು ಚಾಲುಕ್ಯ ಕುಟುಂಬದ ಸದಸ್ಯರೊಬ್ಬರ ಗವರ್ನರ್ಶಿಪ್ ನಲ್ಲಿ ಇರಿಸಿದನು. ಚಾಲುಕ್ಯ ರಾಜ್ಯಪಾಲ ವಿಜಯವರ್ಮರಿಂದ ರಾಜನು ಲಾಟರ ಮೇಲೆ ನಡೆಸಿದ ಆಳ್ವಿಕೆಯನ್ನು ಕ್ರಿಸ್ತ ಶಕ 643ರ ಖೇಡಾ ತಾಮ್ರದ ಫಲಕದ ಶಾಸನವು ದೃಢಪಡಿಸುತ್ತದೆ. ಮಾಳವರು ಮಧ್ಯ ಭಾರತದ ಇಂದಿನ ಮಾಲ್ವಾ, ಮಾಳವ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತ ಆಳ್ವಿಕೆ ನಡೆಸಿದರು. ಚೀನೀ ಪ್ರವಾಸಿ ಕಸುವಾಂಜಾಂಗ್ ಪ್ರಕಾರ, ಮಾಳವ, ಮೊರಿಂದಲಾರಿಂದಪೋ ಒಂದು ಸ್ವತಂತ್ರ ರಾಜ್ಯವಾಗಿತ್ತು, ಆದರೆ ಮೈತ್ರಾಕ ರಾಜವಂಶದ ದಾಖಲೆಗಳು ಮೈತ್ರಕರು ಮಾಳವ ಪ್ರದೇಶದ ಕನಿಷ್ಠ ಒಂದು ಭಾಗವನ್ನು ನಿಯಂತ್ರಿಸುತ್ತಿದ್ದರು ಎಂದು ಸೂಚಿಸುತ್ತದೆ. ಹೀಗಾಗಿ, ಮಾಳವರು ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳುವ ಮೊದಲು ಮೈತ್ರಕ ಸಾಮಂತರು ಅಥವಾ ಸ್ವತಂತ್ರ ಆಡಳಿತಗಾರರಾಗಿರಬಹುದು. ಗುರ್ಜರರು ಬಹುಶಃ ಲಾಟ ಅಥವಾ ಭರೂಚ್ ಗುರ್ಜರರಾಗಿದ್ದರು ಮತ್ತು ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು. ಇಮ್ಮಡಿ ಪುಲಕೇಶಿಯ ಹರ್ಷನ ಮೇಲಿನ ಗೆಲುವು. ಪುಲಕೇಶಿಯ ಅತ್ಯಂತ ಗಮನಾರ್ಹ ಮಿಲಿಟರಿ ಸಾಧನೆಯೆಂದರೆ ಉತ್ತರ ಭಾರತದ ಹೆಚ್ಚಿನ ಭಾಗವನ್ನು ಆಳಿದ ಪ್ರಬಲ ಚಕ್ರವರ್ತಿ ಹರ್ಷವರ್ಧನನ ವಿರುದ್ಧದ ವಿಜಯ. ಪುಲಕೇಶಿಯ ಉತ್ತರಾಧಿಕಾರಿಗಳ ಶಾಸನಗಳು ಅವನ ಇತರ ಮಿಲಿಟರಿ ಸಾಧನೆಗಳನ್ನು ನಿರ್ಲಕ್ಷಿಸಿದರೂ ಸಹ ಈ ವಿಜಯವನ್ನು ಪ್ರಮುಖವಾಗಿ ಉಲ್ಲೇಖಿಸುತ್ತವೆ. ಹರ್ಷ ಮತ್ತು ಪುಲಕೇಶಿಯ ನಡುವಿನ ಯುದ್ಧದ ದಿನಾಂಕವನ್ನು ಆಧುನಿಕ ವಿದ್ವಾಂಸರು ಚರ್ಚಿಸಿದ್ದಾರೆ. ಪುಲಕೇಶಿಯ 5ನೇ ಆಳ್ವಿಕೆಯ ವರ್ಷಕ್ಕೆ, ಕ್ರಿಸ್ತ ಶಕ 615, ಸೇರಿದ ಕಂದಲ್ಗಾಂಗ್ ತಾಮ್ರದ ಫಲಕದ ಶಾಸನವು ಈ ಸಂಘರ್ಷವನ್ನು ಉಲ್ಲೇಖಿಸುತ್ತದೆ, ಆದರೆ ಈ ಶಾಸನವನ್ನು ಆಧುನಿಕ ವಿದ್ವಾಂಸರು ನಕಲಿ ಎಂದು ಪರಿಗಣಿಸುತ್ತಾರೆ. ಕೆ. ವಿ. ರಮೇಶ್ ಮತ್ತು ಕೆ. ಎ. ನೀಲಕಂಠ ಶಾಸ್ತ್ರಿಯಂತಹ ಕೆಲವು ವಿದ್ವಾಂಸರು ಈ ಯುದ್ಧವನ್ನು ಕ್ರಿಸ್ತ ಶಕ 612 ರಿಂದ 613 ಕ್ರಿಸ್ತ ಶಕ 612 ರಿಂದ 613 ಪುಲಕೇಶಿಯ ಹೈದರಾಬಾದ್ ಶಾಸನವನ್ನು ಆಧರಿಸಿ ಕ್ರಿಸ್ತ ಶಕ 612 ಅಥವಾ ಅದಕ್ಕಿಂತ ಹಿಂದಿನದು ಎಂದು ಹೇಳುತ್ತಾರೆ. ಈ ಶಾಸನವು ಪುಲಕೇಶಿಯು 100 ಯುದ್ಧಗಳನ್ನು, ಬಹುಶಃ ಹರ್ಷ, ಹೋರಾಡಿದ ರಾಜನನ್ನು ಸೋಲಿಸಿದನೆಂದು ಹೇಳುತ್ತದೆ. 1ನೇ ವಿಕ್ರಮಾದಿತ್ಯನ ಆಳ್ವಿಕೆಯ ನಂತರದ ಚಾಲುಕ್ಯ ಶಾಸನಗಳು, ಹರ್ಷನ ವಿರುದ್ಧ ಪುಲಕೇಶಿಯ ವಿಜಯವನ್ನು ಇದೇ ರೀತಿಯ ಅಭಿವ್ಯಕ್ತಿಗಳನ್ನು ಬಳಸಿ ಉಲ್ಲೇಖಿಸುತ್ತವೆ. ಯುದ್ಧದ ಈ ಆರಂಭಿಕ ದಿನಾಂಕವನ್ನು ಕಸುವಾಂಜಾಂಗ್ನ ಬರಹಗಳು ಸಹ ಬೆಂಬಲಿಸುತ್ತವೆ. ಹರ್ಷನು 6 ವರ್ಷಗಳ ಕಾಲ ಯುದ್ಧಗಳನ್ನು ಮಾಡಿದನು ಮತ್ತು ನಂತರ 30 ವರ್ಷಗಳ ಕಾಲ ಶಾಂತಿಯಿಂದ ಆಳಿದನು ಎಂದು ಹೇಳುತ್ತಾನೆ. ವಿದ್ವಾಂಸರಾದ ಶ್ರೀನಂದ್ ಎಲ್. ಬಾಪಟ್ ಮತ್ತು ಪ್ರದೀಪ್ ಎಸ್. ಸೊಹೋನಿ ಈ ಯುದ್ಧವನ್ನು ಕ್ರಿಸ್ತ ಶಕ 618 ರಿಂದ 619 ಚಳಿಗಾಲಕ್ಕೆ ಹೋಲಿಸುತ್ತಾರೆ. ಕ್ರಿಸ್ತಶಕ ಏಪ್ರಿಲ್ 4, 619 ಬಿಜಾಪುರದಿಂದ ಮುಂಬೈ ಅನುದಾನ ಶಾಸನವು ಹರ್ಷನ ವಿರುದ್ಧ ಪುಲಕೇಶಿಯ ವಿಜಯವನ್ನು ಉಲ್ಲೇಖಿಸುತ್ತದೆ, ಇದು ಈ ದಿನಾಂಕಕ್ಕಿಂತ ಸ್ವಲ್ಪ ಮೊದಲು ಸಂಘರ್ಷವು ಖಂಡಿತವಾಗಿಯೂ ನಡೆಯಿತು ಎಂದು ಸಾಬೀತುಪಡಿಸುತ್ತದೆ. ಪುಲಕೇಶಿಯ ಸಹೋದರ ವಿಷ್ಣುವರ್ಧನನು ತನ್ನ 8ನೇ ಆಳ್ವಿಕೆಯ ವರ್ಷದಲ್ಲಿ, ಕ್ರಿಸ್ತ ಶಕ 618, ಹೊರಡಿಸಿದ ಹಿಂದಿನ ಸತಾರಾ ಶಾಸನದಲ್ಲಿ ಈ ಸಂಘರ್ಷದ ಬಗ್ಗೆ ಉಲ್ಲೇಖವಿಲ್ಲ. ಇದರ ಆಧಾರದ ಮೇಲೆ, ಬಾಪಟ್ ಮತ್ತು ಸೊಹೋನಿ ಈ ಸಂಘರ್ಷವು ಕ್ರಿಸ್ತ ಶಕ 618 ನವೆಂಬರ್ ಮತ್ತು ಕ್ರಿಸ್ತ ಶಕ 619 ಫೆಬ್ರವರಿ ನಡುವೆ ನಡೆಯಿತು ಎಂದು ಸಿದ್ಧಾಂತಿಸುತ್ತಾರೆ. ಡಿ. ದೇವಹುತಿಯಂತಹ ಕೆಲವು ಹಿಂದಿನ ವಿದ್ವಾಂಸರು ಈ ಸಂಘರ್ಷವನ್ನು ಕ್ರಿಸ್ತ ಶಕ 630 ದಶಕಕ್ಕೆ ಹೋಲಿಸಿದ್ದಾರೆ, ಆದರೆ 2017 ರಲ್ಲಿ ಬಿಜಾಪುರದಿಂದ ಮುಂಬೈ ಶಾಸನ ಪ್ರಕಟವಾದ ನಂತರ ಇದನ್ನು ಸರಿ ಎಂದು ಪರಿಗಣಿಸಲಾಗುವುದಿಲ್ಲ. ಯುದ್ಧದ ಕಾರಣ. ಹರ್ಷ ಮತ್ತು ಪುಲಕೇಶಿ ನಡುವಿನ ಯುದ್ಧಕ್ಕೆ ಕಾರಣ ಖಚಿತವಾಗಿಲ್ಲ. ಇತಿಹಾಸಕಾರ ಕೆ. ಎ. ನೀಲಕಂಠ ಶಾಸ್ತ್ರಿಯವರ ಪ್ರಕಾರ, ಹರ್ಷನ ಹೆಚ್ಚುತ್ತಿರುವ ಪ್ರಭಾವವು ಲಾಟಗಳು, ಮಾಳವರು ಮತ್ತು ಗುರ್ಜರರನ್ನು ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲು ಪ್ರೇರೇಪಿಸಿರಬಹುದೆಂದು ಸೂಚಿಸುತ್ತದೆ. ಇತಿಹಾಸಕಾರ ದುರ್ಗಾ ಪ್ರಸಾದ್ ದೀಕ್ಷಿತ್ ಹೇಳುವಂತೆ, ಈ 3 ರಾಜ್ಯಗಳು ಹರ್ಷನ ತಂದೆ ಪ್ರಭಾಕರವರ್ಧನನ ಶತ್ರುಗಳಾಗಿದ್ದವು ಎಂದು ಹರ್ಷನ ಆಸ್ಥಾನ ಕವಿ ಬನನು ದೃಢೀಕರಿಸುತ್ತಾನೆ. ಈ ವೈರತ್ವವು ಬಹುಶಃ ಹರ್ಷನ ಆಳ್ವಿಕೆಯಲ್ಲಿಯೂ ಮುಂದುವರಿಯಿತು.
ಹರ್ಷನ ಪೂರ್ವಾಧಿಕಾರಿ ರಾಜ್ಯವರ್ಧನನ ಹತ್ಯೆಯಲ್ಲಿ ಮಾಳವ ರಾಜನು ಪಾತ್ರವಹಿಸಿದನು ಮತ್ತು ಹರ್ಷನ ಸೋದರ ಮೌಖಾರಿ ದೊರೆ ಗ್ರಹವರ್ಮನನ್ನು ಕೊಂದನು. ಗುರ್ಜರ ರಾಜ ಎರಡನೇ ದಡ್ಡನು ಹರ್ಷನ ವಿರುದ್ಧ ಮೈತ್ರಿಕ ರಾಜವಂಶಕ್ಕೆ ಸಹಾಯ ಮಾಡಿದನು. ಹರ್ಷನು ಈ ಮೂರು ಸಾಮ್ರಾಜ್ಯಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಧರಿಸಿದಾಗ ಅವರ ಆಡಳಿತಗಾರರು ಬಹುಶಃ ಪುಲಕೇಶಿಯ ರಕ್ಷಣೆಯನ್ನು ಕೋರಿದರು. ಪುಲಕೇಶಿಯು ಹರ್ಷನ ವಿರೋಧಿಗಳಿಗೆ ಆಶ್ರಯ ನೀಡಿರಬಹುದು. ವಿದ್ವಾಂಸರಾದ ಶ್ರೀನಂದ್ ಎಲ್. ಬಾಪಟ್ ಮತ್ತು ಪ್ರದೀಪ್ ಎಸ್. ಸೊಹೋನಿ ಅವರ ಪ್ರಕಾರ, ಚಾಲುಕ್ಯ ದಾಖಲೆಯಲ್ಲಿ ಉಲ್ಲೇಖಿಸಲಾದ ಮಾಳವರು ಮಾಲ್ವಾ ಪ್ರದೇಶವನ್ನು ನಿಯಂತ್ರಿಸಿದ ನಂತರದ ಗುಪ್ತರು. ಮಾಳ್ವಾ ಪ್ರದೇಶದಲ್ಲಿ ಮೈತ್ರಿಕ ಪ್ರಭಾವದ ವಿಸ್ತರಣೆಯು ಹರ್ಷನ ಗಮನವನ್ನು ಸೆಳೆದಿರಬೇಕು. ಮೈತ್ರಕ ದೊರೆ ಒಂದನೇ ಶಿಲಾದಿತ್ಯನು ಲಾಟ, ಮಾಳವರು ಮತ್ತು ಗುರ್ಜರರ ವಿರುದ್ಧ ಪುಲಕೇಶಿಯ ಉತ್ತರದ ದಂಡಯಾತ್ರೆಯ ಸಮಯದಲ್ಲಿ ಅವನ ಉದ್ದೇಶದ ಬಗ್ಗೆ ಸಹಾನುಭೂತಿ ಹೊಂದಿರಬಹುದು. ಈ ಪರಿಸ್ಥಿತಿಯು ಅಂತಿಮವಾಗಿ ಹರ್ಷ ಮತ್ತು ಪುಲಕೇಶಿ ನಡುವೆ ಸಂಘರ್ಷಕ್ಕೆ ಕಾರಣವಾಯಿತು. ಮತ್ತೊಂದು ಸಾಧ್ಯತೆಯೆಂದರೆ, ಮಂಗಳೇಶ ಮತ್ತು ಪುಲಕೇಶಿಯ ನಡುವಿನ ಸಂಘರ್ಷದಿಂದ ಉಂಟಾದ ಪ್ರಕ್ಷುಬ್ಧತೆಯ ಲಾಭವನ್ನು ಪಡೆಯಲು ಹರ್ಷನು ನಿರ್ಧರಿಸಿದನು ಮತ್ತು ಚಾಲುಕ್ಯ ರಾಜ್ಯದ ಮೇಲೆ ದಾಳಿ ಮಾಡಿದನು. ಪುಲಕೇಶಿಯ ವಿರುದ್ಧದ ಮೆರವಣಿಗೆಯ ಸಮಯದಲ್ಲಿ, ಹರ್ಷನು ಹಿಂದೆ ಸರಿಯುವ ಮೊದಲು ನರ್ಮದಾ ನದಿಯವರೆಗೆ ಮುನ್ನಡೆದನು. ಫಲಿತಾಂಶ: ಪುಲಕೇಶಿಯ ಐಹೊಳೆ ಶಾಸನವು ಹರ್ಷನ ಹರ್ಷ, ಅಂದ್ರೆ ಸಂತೋಷ, ಯುದ್ಧದಲ್ಲಿ ಅವನ ಆನೆಗಳು ಬಿದ್ದಾಗ ಭಯದಿಂದ ಕರಗಿಹೋಯಿತು ಎಂದು ಹೇಳುತ್ತದೆ. ಈ ಯುದ್ಧವನ್ನು ಉಲ್ಲೇಖಿಸುವ ಅವನ ಆಳ್ವಿಕೆಯ ಏಕೈಕ ಶಾಸನವೆಂದರೆ ಬಿಜಾಪುರರಿಂದ ಮುಂಬೈ ಶಾಸನ. ಹರ್ಷನ ಆಸ್ಥಾನ ಕವಿ ಬನನು ತನ್ನ ಜೀವನಚರಿತ್ರೆಯಾದ ಹರ್ಷಚರಿತದಲ್ಲಿ ಈ ಸಂಘರ್ಷವನ್ನು ಉಲ್ಲೇಖಿಸಿಲ್ಲ, ಬಹುಶಃ ಅವನ ಪೋಷಕನನ್ನು ನಕಾರಾತ್ಮಕವಾಗಿ ಚಿತ್ರಿಸುವುದನ್ನು ತಪ್ಪಿಸಲು. ಆದಾಗ್ಯೂ, ಹರ್ಷನ ವಿರುದ್ಧ ಪುಲಕೇಶಿಯ ಯಶಸ್ಸನ್ನು ಇತರ ಸ್ವತಂತ್ರ ಮೂಲಗಳು ದೃಢಪಡಿಸಿವೆ. ಪುಲಕೇಶಿಯ ರಾಜ್ಯವನ್ನು ಮೊರಿಂದಹೋರಿಂದಲಾರಿಂದ ಮಹಾರಾಷ್ಟ್ರ, ದ ಚೀನೀ ಭಾಷಾಂತರ ಎಂದು ಕರೆಯುವ ಚೀನೀ ಪ್ರವಾಸಿ ಕಸುವಾಂಜಾಂಗ್, ಹರ್ಷನ ವಿರುದ್ಧ ಪುಲಕೇಶಿಯ ಯಶಸ್ಸಿನ ಪುರಾವೆಗಳನ್ನು ಒದಗಿಸುತ್ತಾನೆ. ಶಿಲಾದಿತ್ಯ, ಅಂದರೆ ಹರ್ಷ, ಪೂರ್ವದಿಂದ ಪಶ್ಚಿಮಕ್ಕೆ ರಾಷ್ಟ್ರಗಳನ್ನು ಗೆದ್ದಿದ್ದನು ಮತ್ತು ತನ್ನ ಸೈನ್ಯದೊಂದಿಗೆ ಭಾರತದ ದೂರದ ಭಾಗಗಳಿಗೆ ಮೆರವಣಿಗೆ ನಡೆಸಿದ್ದನು ಎಂದು ಕಸುವಾಂಜಾಂಗ್ ಹೇಳುತ್ತಾನೆ. ಮೊರಿಂದಹೋರಿಂದಲಾರಿಂದ ಜನರು ಮಾತ್ರ ಅವನ ಸಾರ್ವಭೌಮತ್ವವನ್ನು ಸ್ವೀಕರಿಸಲು ನಿರಾಕರಿಸಿದ್ದರು. ಹರ್ಷನು ತನ್ನ ರಾಜ್ಯದ ವಿವಿಧ ಭಾಗಗಳಿಂದ ಸೈನ್ಯವನ್ನು ಒಟ್ಟುಗೂಡಿಸಿದನು, ತನ್ನ ಅತ್ಯುತ್ತಮ ಕಮಾಂಡರ್ಗಳನ್ನು ಕರೆಸಿದನು ಮತ್ತು ಮೊರಿಂದಹೋರಿಂದಲಾರಿಂದ ಜನರನ್ನು ಶಿಕ್ಷಿಸಲು ಸೈನ್ಯವನ್ನು ಮುನ್ನಡೆಸಿದನು, ಆದರೆ ಅವರನ್ನು ಅಧೀನಗೊಳಿಸಲು ಸಾಧ್ಯವಾಗಲಿಲ್ಲ ಎಂದು ಕಸುವಾಂಜಾಂಗ್ ಹೇಳುತ್ತಾನೆ. ಪುಲಕೇಶಿಯ ಮರಣದ ಹಲವಾರು ವರ್ಷಗಳ ನಂತರ ಅಂತಿಮವಾಗಿ ಚಾಲುಕ್ಯರನ್ನು ಪದಚ್ಯುತಗೊಳಿಸಿದ ರಾಷ್ಟ್ರಕೂಟರು, ಹರ್ಷವರ್ಧನನ ಮೇಲೆ ವಿಜಯವನ್ನು ಸಾಧಿಸಿದ ರಾಜವಂಶವನ್ನು ಸೋಲಿಸಿದ್ದೇವೆ ಎಂದು ಹೆಮ್ಮೆಪಡುತ್ತಾರೆ, ಇದರಿಂದಾಗಿ ಪುಲಕೇಶಿಯ ಸಾಧನೆಯನ್ನು ಪರೋಕ್ಷವಾಗಿ ದೃಢಪಡಿಸುತ್ತಾರೆ. ಐಹೊಳೆ ಶಾಸನವು ಪುಲಕೇಶಿಯ ಆನೆಗಳು ನರ್ಮದಾ ನದಿಯ ಪಕ್ಕದಲ್ಲಿರುವ ವಿಂಧ್ಯ ಪರ್ವತಗಳ ನೆರೆಹೊರೆಯನ್ನು ತಪ್ಪಿಸಬೇಕಾಯಿತು ಎಂದು ಕಾವ್ಯಾತ್ಮಕವಾಗಿ ಹೇಳುತ್ತದೆ, ಏಕೆಂದರೆ ಅವು ತಮ್ಮ ಬೃಹತ್ ಪ್ರಮಾಣದಲ್ಲಿ ಪರ್ವತಗಳಿಗೆ ಪ್ರತಿಸ್ಪರ್ಧಿಯಾಗಿದ್ದವು. ಇತಿಹಾಸಕಾರ ಕೆ. ಎ. ನೀಲಕಂಠ ಶಾಸ್ತ್ರಿ ಇದರ ಅರ್ಥವೇನೆಂದರೆ, ಪುಲಕೇಶಿಯು ಕಷ್ಟಕರವಾದ ವಿಂಧ್ಯ ಭೂಪ್ರದೇಶಕ್ಕೆ ತನ್ನ ಆನೆಪಡೆಗಳನ್ನು ಕಳುಹಿಸಲಿಲ್ಲ ಮತ್ತು ಪದಾತಿದಳದೊಂದಿಗೆ ಪಾಸ್ಗಳನ್ನು ಕಾಯುತ್ತಿದ್ದನು. ಶ್ರೀನಂದ್ ಎಲ್. ಬಾಪಟ್ ಮತ್ತು ಪ್ರದೀಪ್ ಎಸ್. ಸೊಹೋನಿ ಅವರ ಪ್ರಕಾರ, ಪುಲಕೇಶಿಯ ಸೈನ್ಯವು ಹರ್ಷನ ರಾಜ್ಯವನ್ನು ಆಕ್ರಮಿಸುವ ಪ್ರಯತ್ನದಲ್ಲಿ ವಿಂಧ್ಯ ಪರ್ವತವನ್ನು ದಾಟಲು ಪ್ರಯತ್ನಿಸಿತು, ಆದರೆ ವಿಫಲವಾಯಿತು ಎಂದು ಶಾಸನವು ಸೂಚಿಸುತ್ತದೆ. ಇದು ಪುಲಕೇಶಿಯ ಆಳ್ವಿಕೆಯ 2 ಶಾಸನಗಳು ಮಾತ್ರ ಹರ್ಷನೊಂದಿಗಿನ ಅವನ ಸಂಘರ್ಷವನ್ನು ಏಕೆ ಉಲ್ಲೇಖಿಸುತ್ತವೆ ಎಂಬುದನ್ನು ವಿವರಿಸಬಹುದು. ದಕ್ಷಿಣ ಕೋಸಲ ಮತ್ತು ಕಳಿಂಗ ಮತ್ತು ಇಮ್ಮಡಿ ಪುಲಕೇಶಿ. ಐಹೊಳೆ ಶಾಸನವು ಕೋಶ ಮತ್ತು ಕಳಿಂಗದ ಆಡಳಿತಗಾರರು ಯಾವುದೇ ಪ್ರತಿರೋಧವನ್ನು ನೀಡದೆ ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು ಎಂದು ಹೇಳುತ್ತದೆ. ಇಲ್ಲಿನ ಕೋಶಾಲಾವನ್ನು ದಕ್ಷಿಣ ಕೋಸಲ, ಇಂದಿನ ಛತ್ತೀಸ್ಗಢ ಮತ್ತು ಪಶ್ಚಿಮ ಒಡಿಶಾ ಎಂದು ಗುರುತಿಸಬಹುದು, ಇದು ಬಹುಶಃ ಪಾಂಡುವಂಶಿ ಆಳ್ವಿಕೆಯಲ್ಲಿತ್ತು. ಐಹೊಳೆ ಶಾಸನವು ಅಧೀನ ರಾಜನ ಹೆಸರನ್ನು ಉಲ್ಲೇಖಿಸುವುದಿಲ್ಲ, ಆದರೆ ಇತಿಹಾಸಕಾರ ಡಿ. ಸಿ. ಸರ್ಕಾರ್ ಅವರು ಪಾಂಡುವಂಶಿ ರಾಜ ಮಹಾಶಿವಗುಪ್ತ ಬಾಲಾರ್ಜುನ ಆಗಿರಬಹುದು ಎಂದು ಸಿದ್ಧಾಂತಿಸುತ್ತಾರೆ. ಇಂದಿನ ಒಡಿಶಾ ಮತ್ತು ಉತ್ತರ ಆಂಧ್ರ ಪ್ರದೇಶದ ಭಾಗಗಳನ್ನು ಒಳಗೊಂಡಿರುವ ಕಳಿಂಗದ ಆಡಳಿತಗಾರನ ಹೆಸರೂ ಖಚಿತವಾಗಿಲ್ಲ. ಇತಿಹಾಸಕಾರ ದುರ್ಗಾ ಪ್ರಸಾದ್ ದೀಕ್ಷಿತ್ ಅವರು ಬಹುಶಃ ಪೂರ್ವ ಗಂಗಾ ರಾಜವಂಶದ ಸದಸ್ಯರಾಗಿದ್ದರು ಎಂದು ಸೂಚಿಸುತ್ತಾರೆ. ಇತಿಹಾಸಕಾರ ಕೆ. ಎ. ನೀಲಕಂಠ ಶಾಸ್ತ್ರಿ ಅವರು ವಿಷ್ಣುಕುಂದಿನ ಸಾಮಂತರಾಗಿದ್ದಿರಬಹುದು ಎಂದು ಸೂಚಿಸುತ್ತಾರೆ. ವಿಷ್ಣುಕುಂದಿನ ರಾಜವಂಶ. ಐಹೊಳೆ ಶಾಸನ ಮತ್ತು ಮಾರುತೂರು ಶಾಸನದ ಪ್ರಕಾರ, ಪುಲಕೇಶಿಯು ಪಿಷ್ಟಾಪುರವನ್ನು, ಆಂಧ್ರಪ್ರದೇಶದ ಆಧುನಿಕ ಪಿತಾಪುರಂ, ಆಕ್ರಮಿಸಿ ವಶಪಡಿಸಿಕೊಂಡನು. ಮಾರುತೂರು ಶಾಸನವು ಈ ಘಟನೆಯು ಕ್ರಿಸ್ತ ಶಕ 617 ರಿಂದ 618 ರ ಆಸುಪಾಸಿನಲ್ಲಿ ಅಥವಾ ಅದಕ್ಕೂ ಮೊದಲು ನಡೆಯಿತು ಎಂದು ಸೂಚಿಸುತ್ತದೆ.
ನಂತರ ಕುನಾಲ ಸರೋವರದ ಬಳಿ ಆಧುನಿಕ ಕೊಲ್ಲೇರು ಸರೋವರದೊಂದಿಗೆ ಗುರುತಿಸಲಾಗಿದೆ ಭೀಕರ ಯುದ್ಧ ನಡೆಯಿತು ಎಂದು ಐಹೊಳೆ ಶಾಸನವು ಹೇಳುತ್ತದೆ ಇದರ ನೀರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟವರ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತು. ಈ ಶಾಸನಗಳು ಈ ಸಂಘರ್ಷಗಳಲ್ಲಿ ಪುಲಕೇಶಿಯ ಪ್ರತಿಸ್ಪರ್ಧಿಯನ್ನು ಹೆಸರಿಸುವುದಿಲ್ಲ, ಆದರೆ ಆಧುನಿಕ ವಿದ್ವಾಂಸರು ಅವನನ್ನು ಆಂಧ್ರಪ್ರದೇಶದಲ್ಲಿ ಆಳಿದ ವಿಷ್ಣುಕುಂದಿನ ರಾಜವಂಶದ ರಾಜ ಎಂದು ಗುರುತಿಸುತ್ತಾರೆ. ಪುಲಕೇಶಿಯು ಕಳಿಂಗದಲ್ಲಿ ತನ್ನ ಪೂರ್ವದ ದಂಡಯಾತ್ರೆಯ ಸಮಯದಲ್ಲಿ ವಿಷ್ಣುಕುಂದಿನ ಸಾಮಂತರನ್ನು ಅಧೀನಗೊಳಿಸಿದನು, ಇದು ಅವನನ್ನು ವಿಷ್ಣುಕುಂದಿನ ರಾಜವಂಶದೊಂದಿಗೆ ಸಂಘರ್ಷಕ್ಕೆ ತಂದಿರಬಹುದು. ಪುಲಕೇಶಿಯು ಕೆಳ ಗೋದಾವರಿಯಿಂದ ಕೃಷ್ಣ ಕಣಿವೆಯಲ್ಲಿರುವ ವಿಷ್ಣುಕುಂದಿನ ರಾಜ್ಯವನ್ನು ವಶಪಡಿಸಿಕೊಂಡನು ಮತ್ತು ತನ್ನ ಕಿರಿಯ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನು ಹೊಸದಾಗಿ ವಶಪಡಿಸಿಕೊಂಡ ಪ್ರದೇಶದ ಗವರ್ನರ್ ಆಗಿ ನೇಮಿಸಿದನು. ಈ ಪ್ರದೇಶದಲ್ಲಿನ ಚಾಲುಕ್ಯರ ವಿಜಯವನ್ನು ವಿಷ್ಣುವರ್ಧನನ ಕ್ರಿಸ್ತ ಶಕ 631ರ ಕೊಪ್ಪರಂ ತಾಮ್ರದರಿಂದ ಫಲಕದ ಶಾಸನವು ದೃಢಪಡಿಸುತ್ತದೆ, ಇದು ಇಂದಿನ ಆಂಧ್ರಪ್ರದೇಶದ ಕರ್ಮರಿಂದರಾಷ್ಟ್ರ ಪ್ರದೇಶದಲ್ಲಿ ಭೂ ಅನುದಾನವನ್ನು ದಾಖಲಿಸುತ್ತದೆ. ಪುಲಕೇಶಿಯಿಂದ ಸೋಲಿಸಲ್ಪಟ್ಟ ವಿಷ್ಣುಕುಂದಿನ ರಾಜ ಬಹುಶಃ ಇಂದ್ರವರ್ಮನ್ ಆಗಿರಬಹುದು, ಅವನು ಅಂತಿಮವಾಗಿ ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಂತೆ ತೋರುತ್ತದೆ ಮತ್ತು ಚಾಲುಕ್ಯ ಸಾಮಂತನಾಗಿ ಆಳಲು ಅನುಮತಿಸಲಾಯಿತು. ಪುಲಕೇಶಿಯು ಹೊಸದಾಗಿ ವಶಪಡಿಸಿಕೊಂಡ ಕೆಲವು ಪ್ರದೇಶಗಳನ್ನು ತನ್ನ ಸಾಮಂತರಿಗೆ ನಿಯೋಜಿಸಿದನು. ಉದಾಹರಣೆಗೆ, ಚಾಲುಕ್ಯ ಸಾಮಂತನಾದ ಅಲುಕ ರಾಜ ಗುಣಸಾಗರನು ಮಂಗಳಾಪುರದಿಂದ, ಗುಂಟೂರು ಜಿಲ್ಲೆಯ ಆಧುನಿಕ ಮಂಗಳಗಿರಿಯೊಂದಿಗೆ ಗುರುತಿಸಲ್ಪಟ್ಟಿದೆ, ಹಲವಾರು ಕಷ್ಟಗಳನ್ನು ಅನುಭವಿಸಿದ ನಂತರ ಕಲ್ಲೂರಕ್ಕೆ ಬಂದನು ಎಂದು ಮಾರುತೂರು ಶಾಸನವು ಹೇಳುತ್ತದೆ. ಕಸುವಾಂಜಾಂಗ್ನ ಭೇಟಿ. ಚೀನೀ ಯಾತ್ರಿಕ ಕಸುವಾಂಜಾಂಗ್ ಕ್ರಿಸ್ತ ಶಕ 641ರಿಂದ 642ರಲ್ಲಿ ಪುಲಕೇಶಿಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. ಅವರು ಚಾಲುಕ್ಯ ಚಕ್ರವರ್ತಿಯನ್ನು ಮೊರಿಂದಹೋರಿಂದಲಾರಿಂದ ಮಹಾರಾಷ್ಟ್ರದ ಚೀನೀ ಪ್ರತಿಲೇಖನ ಆಡಳಿತಗಾರ ಎಂದು ಕರೆಯುತ್ತಾರೆ ಮತ್ತು ಚಕ್ರವರ್ತಿ ಹರ್ಷನ ವಿರುದ್ಧ ಎರಡನೇ ಪುಲಕೇಶಿಯ ಯಶಸ್ಸನ್ನು ದೃಢೀಕರಿಸುತ್ತಾರೆ. ಚಾಲುಕ್ಯ ಸಾಮ್ರಾಜ್ಯಕ್ಕೆ ಬರುವ ಮೊದಲು ಅವರು ಪಲ್ಲವ ರಾಜ್ಯಕ್ಕೆ ಭೇಟಿ ನೀಡಿದ್ದರು, ಆದರೆ ಅವರು ಎರಡು ರಾಜ್ಯಗಳ ನಡುವಿನ ಯಾವುದೇ ಸಂಘರ್ಷವನ್ನು ಉಲ್ಲೇಖಿಸಲಿಲ್ಲ, ಬಹುಶಃ ಅವರಿಗೆ ಪ್ರಮುಖ ರಾಜಕೀಯ ಬದಲಾವಣೆಗಳ ಬಗ್ಗೆ ತಿಳಿದಿರಲಿಲ್ಲ ಅಥವಾ ಅವರ ಮುಖ್ಯ ಆಸಕ್ತಿ ರಾಜಕೀಯಕ್ಕಿಂತ ಬೌದ್ಧ ಧರ್ಮವಾಗಿತ್ತು. ಕಸುವಾಂಜಾಂಗ್ ಪುಲಕೇಶಿನ್ ಪೊರಿಂದಲೆರಿಂದಕೆರಿಂದಶೆ ಅವರನ್ನು ದೂರದೃಷ್ಟಿಯ ಸಂಪನ್ಮೂಲ ಮತ್ತು ಎಲ್ಲರಿಗೂ ದಯೆ ತೋರಿಸುವ ಚತುರ ವ್ಯಕ್ತಿ ಎಂದು ವಿವರಿಸುತ್ತಾನೆ. ಚಕ್ರವರ್ತಿಯ ಪ್ರಜೆಗಳು ಸ್ವಭಾವತಃ ಎತ್ತರ ಮತ್ತು ಗಟ್ಟಿಮುಟ್ಟಾಗಿದ್ದರು ಮತ್ತು ಸ್ವಭಾವತಃ ಹೆಮ್ಮೆ ಮತ್ತು ಕಾಳಜಿಯಿದ್ದವರಾಗಿದ್ದರು, ದಯಾವಂತರೂ ಆಗಿದ್ದರು ಮತ್ತು ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರು ಆಗಿದ್ದರು. ಅವರು ವಿಶ್ವಾಸದ್ರೋಹಕ್ಕಿಂತ ಸಾವನ್ನು ಆದ್ಯತೆ ನೀಡುತ್ತಿದ್ದರು ಮತ್ತು ತಮಗೆ ಅಥವಾ ತಮ್ಮ ಕುಟುಂಬಗಳಿಗೆ ಅವಮಾನವಾದರೆ ದ್ವಂದ್ವ ಯುದ್ಧಕ್ಕೆ ಕರೆ ನೀಡುತ್ತಿದ್ದರು. ಕಸುವಾಂಜಾಂಗ್ ಪ್ರಕಾರ, ಚಕ್ರವರ್ತಿಯು ಯುದ್ಧದಂತಿದ್ದನು ಮತ್ತು ಮಿಲಿಟರಿ ಕಲೆಗಳನ್ನು ಪ್ರೀತಿಸುತ್ತಿದ್ದನು, ಏಕೆಂದರೆ ಅವನು ಹುಟ್ಟಿನಿಂದ ಕ್ಷತ್ರಿಯನಾಗಿದ್ದನು. ಅವನ ಸುಶಿಕ್ಷಿತ ಪಡೆಗಳು ಸಾವಿರಾರು ಪುರುಷರು ಮತ್ತು ನೂರಾರು ಯುದ್ಧ ಆನೆಗಳನ್ನು ಒಳಗೊಂಡಿದ್ದವು. ಯುದ್ಧಗಳಿಗೆ ಮುಂಚಿತವಾಗಿ ಮಧ್ಯದ ಅಮಲಿನಲ್ಲಿದ್ದ ಆನೆಗಳನ್ನು ಶತ್ರುಗಳ ಮುಂಚೂಣಿ ರೇಖೆಯನ್ನು ಮುರಿಯಲು ಬಳಸಲಾಗುತ್ತಿತ್ತು. ಅವನ ಸೇನಾಧಿಪತಿಗಳು ಸೋತಾಗ ಅವರಿಗೆ ಶಿಕ್ಷೆಯಾಗಲಿಲ್ಲ, ಆದರೆ ಮಹಿಳೆಯರ ಉಡುಪುಗಳನ್ನು ಧರಿಸಲು ಆದೇಶಿಸುವ ಮೂಲಕ ಅವಮಾನಿಸಲಾಯಿತು. ಯುದ್ಧದಲ್ಲಿ ಸೋತ ಸೈನಿಕರು ಗೌರವದ ವಿಷಯವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಕಸುವಾಂಜಾಂಗ್ ಪ್ರಕಾರ, ಪುಲಕೇಶಿಯ ಸಾಮ್ರಾಜ್ಯದ ರಾಜಧಾನಿ ಭರುಕಚ್ಚಾನಿಂದ ಆಧುನಿಕ ಭರೂಚ್ ಸುಮಾರು 1000 ಮೈಲಿ ದೂರದಲ್ಲಿ ದೊಡ್ಡ ನದಿಯ ಪೂರ್ವದಲ್ಲಿದೆ. ಈ ವಿವರಣೆಯು ಚಾಲುಕ್ಯರ ರಾಜಧಾನಿ ವಾತಾಪಿಗೆ, ಆಧುನಿಕ ಬಾದಾಮಿ, ಹೊಂದಿಕೆಯಾಗುವುದಿಲ್ಲ. ಆಧುನಿಕ ವಿದ್ವಾಂಸರು ಕಸುವಾಂಜಾಂಗ್ ಉಲ್ಲೇಖಿಸಿದ ನಗರವನ್ನು ನಾಸಿಕ್ ಎಂದು ಗುರುತಿಸುತ್ತಾರೆ, ಆದರೂ ಈ ಗುರುತಿಸುವಿಕೆಯು ನಿರ್ಣಾಯಕವಾಗಿಲ್ಲ. ಬೌದ್ಧ ಧರ್ಮದ ಪ್ರಮುಖ ಕೇಂದ್ರವಾಗಿದ್ದ ನಾಸಿಕ್ನಲ್ಲಿ ಕಸುವಾಂಜಾಂಗ್ ಸ್ವಲ್ಪ ಸಮಯ ಕಳೆದಿರಬಹುದು ಮತ್ತು ಅದನ್ನು ಸಾಮ್ರಾಜ್ಯದ ರಾಜಧಾನಿ ಎಂದು ತಪ್ಪಾಗಿ ಭಾವಿಸಿರಬಹುದು. ರಾಜಧಾನಿ ಮತ್ತು ಸುತ್ತಮುತ್ತ 5 ಸ್ತೂಪಗಳಿದ್ದವು ಎಂದು ಕಸುವಾಂಜಾಂಗ್ ಉಲ್ಲೇಖಿಸುತ್ತಾನೆ. ಈ ಸ್ತೂಪಗಳನ್ನು ಹಿಂದಿನ ಮೌರ್ಯ ಚಕ್ರವರ್ತಿ ಅಶೋಕ ನಿರ್ಮಿಸಿದ್ದನು ಮತ್ತು ಹಲವಾರು 100 ಅಡಿ ಎತ್ತರವಿತ್ತು. ಸಾಮ್ರಾಜ್ಯದಲ್ಲಿ ಸುಮಾರು 5000 ಬೌದ್ಧ ಸನ್ಯಾಸಿಗಳು 100ಕ್ಕೂ ಹೆಚ್ಚು ಮಠಗಳಲ್ಲಿ ವಾಸಿಸುತ್ತಿದ್ದರು. ನಿರ್ದಿಷ್ಟವಾಗಿ, ಆಧುನಿಕ ವಿದ್ವಾಂಸರು ಅಜಂತಾ ಗುಹೆಗಳೊಂದಿಗೆ ಗುರುತಿಸಿರುವ ಒಂದು ದೊಡ್ಡ ಮಠವನ್ನು ಕಸುವಾಂಜಾಂಗ್ ವಿವರಿಸುತ್ತಾನೆ. ಚಕ್ರವರ್ತಿಯು ಧರ್ಮವಿರೋಧಿಗಳ ದೇವಾಲಯಗಳನ್ನು ಸಹ ಹೊಂದಿದ್ದನು ಎಂದು ಕಸುವಾಂಜಾಂಗ್ ಹೇಳುತ್ತಾರೆ, ಅವರು ತಮ್ಮ ದೇಹದ ಮೇಲೆ ಧೂಳನ್ನು ಲೇಪಿಸುತ್ತಿದ್ದರು. ಪಲ್ಲವರೊಂದಿಗಿನ ಯುದ್ಧ ಮತ್ತು ಸೋಲು. ಬಾದಾಮಿಯಲ್ಲಿ ಮಹಾಮಲ್ಲ ಪಲ್ಲವನಿಂದ ಚಾಲುಕ್ಯನಾದ ಎರಡನೇ ಪುಲಕೇಶಿಯನ್ನು ಸೋಲಿಸಿದ್ದು, ಇದು ಪುಲಕೇಶಿಯ ಸೋಲಿನ ಕಲಾತ್ಮಕ ಚಿತ್ರಣವಾಗಿದೆ. ಪಲ್ಲವರು ಚಾಲುಕ್ಯರ ದಕ್ಷಿಣದ ನೆರೆಹೊರೆಯವರಾಗಿದ್ದರು. ಆ ಸಮಯದಲ್ಲಿ ವಿಷ್ಣುಕುಂದಿನರು ಅವರ ಮಿತ್ರರಾಗಿದ್ದರು,
ಮತ್ತು ಪುಲಕೇಶಿ ವಿಷ್ಣುಕುಂದಿನರನ್ನು ಅಧೀನಗೊಳಿಸಿದ್ದರಿಂದ ಅವನನ್ನು ಪಲ್ಲವ ರಾಜನೊಂದಿಗೆ ಸಂಘರ್ಷಕ್ಕೆ ಒಳಪಡಿಸಲಾಯಿತು. ಚಾಲುಕ್ಯರು ಮತ್ತು ಪಲ್ಲವರು ನಿರ್ಣಾಯಕ ಫಲಿತಾಂಶಗಳಿಲ್ಲದೆ ಹಲವಾರು ಯುದ್ಧಗಳನ್ನು ನಡೆಸಿದರು. ಐಹೊಳೆ ಶಾಸನದ ಪ್ರಕಾರ, ಪಲ್ಲವ ರಾಜನು ಪುಲಕೇಶಿಯ ಉದಯವನ್ನು ವಿರೋಧಿಸಿದನು. ಅವನು ಶತ್ರುಗಳ ವೈಭವವನ್ನು ತನ್ನ ಸೈನ್ಯದ ಧೂಳಿನಿಂದ ಮರೆಮಾಡಲು ಕಾರಣನಾದನು ಮತ್ತು ಪಲ್ಲವರ ರಾಜಧಾನಿ ಕಾಂಚೀಪುರಂನ ಗೋಡೆಗಳ ಹಿಂದೆ ಶತ್ರುಗಳನ್ನು ಆಶ್ರಯ ಪಡೆಯಲು ಒತ್ತಾಯಿಸಿದನು. ಪಲ್ಲವರ ಕಶಕುಡಿ ಶಾಸನವು ಪಲ್ಲವ ಚಕ್ರವರ್ತಿ 1ನೇ ಮಹೇಂದ್ರವರ್ಮನ್ ಪಲ್ಲಲೂರದಲ್ಲಿ, ಆಧುನಿಕ ಪುಲ್ಲೂರು, ಅನಾಮಧೇಯ ಶತ್ರುವನ್ನು ಸೋಲಿಸಿದನು ಎಂದು ಹೇಳುತ್ತದೆ. ಈ ಎರಡು ವೃತ್ತಾಂತಗಳು ಒಂದೇ ಯುದ್ಧವನ್ನು ಉಲ್ಲೇಖಿಸುವಂತೆ ತೋರುತ್ತದೆ. ಅದು ಅಪೂರ್ಣವಾಗಿರಬೇಕು. ಪಲ್ಲವ ಸೈನ್ಯವು ಬಹುಶಃ ಕಾಂಚೀಪುರಂಗೆ ಹಿಮ್ಮೆಟ್ಟಬೇಕಾಯಿತು, ಆದರೆ ಪುಲಕೇಶಿಯನ್ನು ವಾತಾಪಿಗೆ ಹಿಮ್ಮೆಟ್ಟುವಂತೆ ಒತ್ತಾಯಿಸಲು ಚಾಲುಕ್ಯ ಸೈನ್ಯಕ್ಕೆ ಸಾಕಷ್ಟು ಹಾನಿಯನ್ನುಂಟುಮಾಡಿತು. ದಿನಾಂಕವಿಲ್ಲದ ಪೆದ್ದವಡುಗುರು ಶಾಸನವು ರಣವಿಕ್ರಮನ ಅಧೀನದ ನಂತರ ಬನರಿಂದರಾಜರಿಂದ ವಿಷಯ, ಬಾಣ ರಾಜನ ಪ್ರಾಂತ್ಯ, ದ ಎಲ್ಪಟ್ಟು ಸಿಂಬಿಗೆ ಗ್ರಾಮವನ್ನು ಪುಲಕೇಶಿ ದಾನವಾಗಿ ನೀಡಿದ್ದನ್ನು ದಾಖಲಿಸುತ್ತದೆ. ರಣವಿಕ್ರಮನು ಬಾಣ ರಾಜನೆಂದು ಭಾವಿಸಿ, ಪುಲಕೇಶಿಯು ಬಾಣರನ್ನು ಸೋಲಿಸಿದನೆಂದು ತೋರುತ್ತದೆ. ಒಂದು ಪರ್ಯಾಯ ಸಿದ್ಧಾಂತವು ರಣವಿಕ್ರಮನನ್ನು ಮಂಗಳೇಶ ಎಂದು ಗುರುತಿಸುತ್ತದೆ. ಶಾಸನದ ಕೆತ್ತನೆಗಾರ ಮಹೇಂದ್ರ ಪಲ್ಲವಾಚಾರಿ ಅವರ ಹೆಸರಿನಿಂದ ಸೂಚಿಸುವಂತೆ, ಬಾಣರು ಪುಲಕೇಶಿಗೆ ಶರಣಾಗುವ ಮೊದಲು ಪಲ್ಲವ ಸಾಮಂತರಾಗಿದ್ದರು ಎಂದು ತೋರುತ್ತದೆ. ಪುಲಕೇಶಿ ಪಲ್ಲವ ಸಾಮಂತನನ್ನು ಅಧೀನಗೊಳಿಸಿದ್ದು ಪಲ್ಲವರೊಂದಿಗಿನ ಅವನ ಸಂಘರ್ಷವನ್ನು ಪುನರುಜ್ಜೀವನಗೊಳಿಸಿರಬೇಕು. ಐಹೊಳೆ ಶಾಸನವು ಪುಲಕೇಶಿಯು ಪಲ್ಲವರ ವಿರುದ್ಧದ ಹೋರಾಟದಲ್ಲಿ ಚೋಳ, ಚೇರ ಮತ್ತು ಪಾಂಡ್ಯ ರಾಜರನ್ನು ತನ್ನ ಮಿತ್ರರನ್ನಾಗಿ ಮಾಡಿಕೊಂಡನು ಎಂದು ಸೂಚಿಸುತ್ತದೆ. ಅವರು ಕಾಂಚೀಪುರಂ ಕಡೆಗೆ ಸಾಗಿದರು, ಆದರೆ ಪಲ್ಲವ ಶಾಸನಗಳು ಕಾಂಚೀಪುರಂ ಬಳಿಯ ಪರಿಯಾಲ, ಸುರಮಾರ ಮತ್ತು ಮಣಿಮಂಗಲದಲ್ಲಿ ನಡೆದ ಯುದ್ಧಗಳಲ್ಲಿ ಅವರು ಹಿಮ್ಮುಖತೆಯನ್ನು ಅನುಭವಿಸಿದರು ಎಂದು ಸೂಚಿಸುತ್ತವೆ. 1ನೇ ನರಸಿಂಹವರ್ಮನ ಆಳ್ವಿಕೆಯಲ್ಲಿ ಪಲ್ಲವರು ಅಂತಿಮವಾಗಿ ಚಾಲುಕ್ಯರ ರಾಜಧಾನಿ ವಾತಾಪಿಯನ್ನು ಮುತ್ತಿಗೆ ಹಾಕಿದರು. ಕ್ರಿಸ್ತ ಶಕ 642 ರಿಂದ 643 ರಲ್ಲಿ ಜನರಲ್ ಶಿರುಟ್ಟೋಂದರ್ ಪರಾಂಜೋತಿ ನೇತೃತ್ವದ ಪಲ್ಲವ ಪಡೆ ವಾತಾಪಿಯನ್ನು ವಶಪಡಿಸಿಕೊಂಡಾಗ ಪುಲಕೇಶಿ ಬಹುಶಃ ಕೊಲ್ಲಲ್ಪಟ್ಟನು. ವಾತಾಪಿಯ ಪಲ್ಲವರ ಆಕ್ರಮಣವು ಬಾದಾಮಿಯ ಮಲ್ಲಿಕಾರ್ಜುನದೇವ ದೇವಸ್ಥಾನದಲ್ಲಿ ದೊರೆತ ಶಾಸನದಿಂದ ದೃಢೀಕರಿಸಲ್ಪಟ್ಟಿದೆ. ಇದು 1ನೇ ನರಸಿಂಹವರ್ಮನ 13ನೇ ಆಳ್ವಿಕೆಯ ವರ್ಷಕ್ಕೆ ಸೇರಿದೆ. ಉತ್ತರಾಧಿಕಾರ ಕ್ರಿಸ್ತ ಶಕ 641 ಹೊತ್ತಿಗೆ, ಪುಲಕೇಶಿಯ ಜೀವಿತಾವಧಿಯಲ್ಲಿ, ಅವನ ಸಹೋದರ ವಿಷ್ಣುವರ್ಧನನು ಚಾಲುಕ್ಯ ಸಾಮ್ರಾಜ್ಯದ ಪೂರ್ವ ಭಾಗದಲ್ಲಿ ಸ್ವತಂತ್ರ ರಾಜ್ಯವನ್ನು ರಚಿಸಿದನು. ಇದರ ಪರಿಣಾಮವಾಗಿ ವೆಂಗಿಯ ಚಾಲುಕ್ಯ ರಾಜವಂಶದ ಸ್ಥಾಪನೆಯಾಯಿತು. ಒಂದು ಸಿದ್ಧಾಂತದ ಪ್ರಕಾರ, ಈ ವ್ಯವಸ್ಥೆಯು ಪುಲಕೇಶಿಯ ಅನುಮೋದನೆಯೊಂದಿಗೆ ಸಂಭವಿಸಿರಬಹುದು. ಅವನು ತನ್ನ ಸಹೋದರನು ಮಂಗಳೇಶನಂತೆ ಉತ್ತರಾಧಿಕಾರದ ಯುದ್ಧವನ್ನು ನಡೆಸುವುದನ್ನು ಬಯಸಲಿಲ್ಲ. ಪುಲಕೇಶಿನಿಗೆ ಅನೇಕ ಗಂಡು ಮಕ್ಕಳಿದ್ದರು, ಮತ್ತು ಅವನ ನಂತರದ ಉತ್ತರಾಧಿಕಾರದ ಕ್ರಮವು ಲಭ್ಯವಿರುವ ಐತಿಹಾಸಿಕ ಪುರಾವೆಗಳಿಂದ ಸ್ಪಷ್ಟವಾಗಿಲ್ಲ. ಆದಿತ್ಯವರ್ಮನ್, ಕ್ರಿಸ್ತ ಶಕ 643 ರಿಂದ 645, ಅವನ ಕರ್ನೂಲ್ ಶಾಸನದಿಂದ ದೃಢೀಕರಿಸಲ್ಪಟ್ಟಿದೆ. ಇದು ಅವನನ್ನು ಪ್ರಬಲ ಆಡಳಿತಗಾರ ಎಂದು ವಿವರಿಸುತ್ತದೆ ಮತ್ತು ಅವನಿಗೆ ಸಾಮ್ರಾಜ್ಯದ ಬಿರುದುಗಳನ್ನು ನೀಡುತ್ತದೆ. ಇತಿಹಾಸಕಾರ ಟಿ. ವಿ. ಮಹಾಲಿಂಗಂ ಅವರು ಆದಿತ್ಯವರ್ಮನ್ ಕೇವಲ 1ನೇ ವಿಕ್ರಮಾದಿತ್ಯನ ಹಿಂದಿನ ಹೆಸರು ಎಂದು ಸಿದ್ಧಾಂತಿಸುತ್ತಾರೆ. ಆದಾಗ್ಯೂ, ಇತಿಹಾಸಕಾರ ಡಿ. ಪಿ. ದೀಕ್ಷಿತ್ ಈ ಗುರುತನ್ನು ನಿರಾಕರಿಸುತ್ತಾರೆ ಮತ್ತು ಆದಿತ್ಯವರ್ಮನ್ ಪುಲಕೇಶಿಯ ಉತ್ತರಾಧಿಕಾರಿಯಾದರು ಮತ್ತು ಪ್ರತಿಯಾಗಿ ಅವನ ಮಗ ಅಭಿನವಾದಿತ್ಯ, ಕ್ರಿಸ್ತ ಶಕ 645 ರಿಂದ 646, ಉತ್ತರಾಧಿಕಾರಿಯಾದನು ಎಂದು ನಂಬುತ್ತಾರೆ. ಚಂದ್ರಾದಿತ್ಯ, ಕ್ರಿಸ್ತ ಶಕ 646 ರಿಂದ 649, ತನ್ನ ಪತ್ನಿ ವಿಜಯರಿಂದ ಭಟ್ಟಾರಿಕನ ನೆರೂರ್ ಮತ್ತು ಕೊಚ್ರೆ ಅನುದಾನ ಶಾಸನಗಳಿಂದ ದೃಢೀಕರಿಸಲ್ಪಟ್ಟಿದ್ದಾನೆ. ಇದು ಅವನಿಗೆ ಸಾಮ್ರಾಜ್ಯದ ಬಿರುದುಗಳನ್ನು ನೀಡುತ್ತದೆ, ಆದರೆ ಅವನ ಹೆಂಡತಿಯ ಆಳ್ವಿಕೆಯ ವರ್ಷಗಳಲ್ಲಿದೆ. ಅಭಿನವದಿತ್ಯನ ನಂತರ ಚಂದ್ರಾದಿತ್ಯನು ಸಿಂಹಾಸನವನ್ನು ಹಿಡಿದಿರಬಹುದು, ಮತ್ತು ಅವನ ಮರಣದ ನಂತರ, ಅವನ ಹೆಂಡತಿ ತಮ್ಮ ಅಪ್ರಾಪ್ತ ಮಗನಿಗೆ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದಳು. ಕ್ರಿಸ್ತ ಶಕ 649 ರಿಂದ 655. ಅವನ ಸಹೋದರ 1ನೇ ವಿಕ್ರಮಾದಿತ್ಯನು ಈ ಅವಧಿಯಲ್ಲಿ ಚಾಲುಕ್ಯ ಸೈನ್ಯದ ಸರ್ವೋಚ್ಚ ದಂಡನಾಯಕನಾಗಿ ಚಾಲುಕ್ಯರ ಅಧಿಕಾರವನ್ನು ಪುನಃಸ್ಥಾಪಿಸಿದನು. ಈ ಪ್ರಕ್ರಿಯೆಯಲ್ಲಿ ವಾಸ್ತವಿಕ ಆಡಳಿತಗಾರನಾದನು. ರಣರಾಘವರ್ಮನು ತನ್ನ ಕಿರಿಯ ಸಹೋದರ ವಿಕ್ರಮಾದಿತ್ಯನ 16ನೇ ಆಳ್ವಿಕೆಯ ವರ್ಷದ ಹೊನ್ನೂರು ಶಾಸನದಿಂದ ದೃಢೀಕರಿಸಲ್ಪಟ್ಟಿದ್ದಾನೆ. ರಣರಾಘವರ್ಮನ ಮಗಳು ವಿಕ್ರಮಾದಿತ್ಯನ ಅಧೀನನಾದ ಗಂಗ ರಾಜಕುಮಾರ ಮಾಧವನ ಹೆಂಡತಿ ಎಂದು ಶಾಸನವು ಹೇಳುತ್ತದೆ. 1ನೇ ವಿಕ್ರಮಾದಿತ್ಯ 655 ರಿಂದ 680, ಚಾಲುಕ್ಯ ಶಕ್ತಿಯನ್ನು ಪುನಃಸ್ಥಾಪಿಸಿದನು ಮತ್ತು ವಾತಾಪಿಯನ್ನು ಪಲ್ಲವರಿಂದ ಪುನಃ ವಶಪಡಿಸಿಕೊಂಡನು.
ವಿಕ್ರಮಾದಿತ್ಯನ ಕಿರಿಯ ಸಹೋದರ ಧಾರಾಶ್ರಯ ಜಯಸಿಂಹವರ್ಮನ ಕ್ರಿಸ್ತ ಶಕ 671ರ ನವಸಾರಿ ಅನುದಾನ ಶಾಸನದಿಂದ ದೃಢೀಕರಿಸಲಾಗಿದೆ. ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯದ ವಿಸ್ತಾರ. ಇತಿಹಾಸಕಾರ ಸೂರ್ಯನಾಥ ಯು. ಕಾಮತ್ ಅಂದಾಜಿಸಿದಂತೆ, ಎರಡನೇ ಪುಲಕೇಶಿಯ ಆಳ್ವಿಕೆಯಲ್ಲಿ ಚಾಲುಕ್ಯ ಪ್ರದೇಶಗಳು. ಚೀನಾದ ಯಾತ್ರಿಕ ಕಸುವಾಂಜಾಂಗ್ ಪುಲಕೇಶಿನ್ ಹಲವಾರು ನಿಷ್ಠಾವಂತ ಸಾಮಂತರ ಮೂಲಕ ವ್ಯಾಪಕವಾದ, ಮಿಲಿಟರಿಯಾಗಿ ಶಕ್ತಿಯುತ ಮತ್ತು ಆರ್ಥಿಕವಾಗಿ ಸಮೃದ್ಧ ಸಾಮ್ರಾಜ್ಯವನ್ನು ಆಳಿದನು ಎಂದು ದೃಢೀಕರಿಸುತ್ತಾನೆ. ಐಹೊಳೆ ಶಾಸನವು ಪುಲಕೇಶಿಯ ಸಾಮ್ರಾಜ್ಯವು ಮೂರು ಬದಿಗಳಲ್ಲಿ ಸಾಗರಗಳಿಂದ ಸುತ್ತುವರೆದಿತ್ತು ಎಂದು ಹೇಳುತ್ತದೆ. ಇದು ಅವನು ವಿಂಧ್ಯ ಪರ್ವತದ ದಕ್ಷಿಣಕ್ಕೆ ಭಾರತೀಯ ಪರ್ಯಾಯ ದ್ವೀಪದ ವಿಶಾಲ ಭಾಗವನ್ನು ಆಳಿದನೆಂದು ಸೂಚಿಸುತ್ತದೆ. ಆದಾಗ್ಯೂ, ಅವನು ಚೋಳರು, ಕೇರಳಗಳು, ಚೇರರು ಮತ್ತು ಪಾಂಡ್ಯರ ದಕ್ಷಿಣದ ಅತಿರೇಕದ ರಾಜ್ಯಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಲು ಸಾಧ್ಯವಾಯಿತು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಹರ್ಷನ ಮೇಲಿನ ವಿಜಯದ ನಂತರ, ಪುಲಕೇಶಿಯು ನರ್ಮದಾ ನದಿಯ ದಕ್ಷಿಣಕ್ಕಿರುವ ಪಶ್ಚಿಮ ಡೆಕ್ಕನ್ನ ಹೆಚ್ಚಿನ ಭಾಗವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಂತೆ ತೋರುತ್ತದೆ. ಐಹೊಳೆ ಶಾಸನವು 99,000 ಗ್ರಾಮಗಳನ್ನು ಒಳಗೊಂಡ 3 ಮಹಾರಾಷ್ಟ್ರಕರ ಮೇಲೆ ನಿಯಂತ್ರಣವನ್ನು ಪಡೆದನು ಎಂದು ಹೇಳುತ್ತದೆ. ಈ 3 ಮಹಾರಾಷ್ಟ್ರಗಳ ಗುರುತು ಖಚಿತವಾಗಿಲ್ಲ. ಇತಿಹಾಸಕಾರ ಡಿ. ಸಿ. ಸರ್ಕಾರ್ ಅವರ ಪ್ರಕಾರ, ಅವು ಮಹಾರಾಷ್ಟ್ರ, ಇಂದಿನ ಮಹಾರಾಷ್ಟ್ರದ ಹೆಚ್ಚಿನ ಭಾಗ, ಕೊಂಕಣ ಮತ್ತು ಕರ್ನಾಟಕವಾಗಿರಬಹುದು. ಪುಲಕೇಶಿಯು ಈ ದೊಡ್ಡ ಸಾಮ್ರಾಜ್ಯವನ್ನು ಕೇಂದ್ರೀಯವಾಗಿ ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ, ಚಾಲುಕ್ಯ ಕುಟುಂಬದ ರಾಜ್ಯಪಾಲರು ಮತ್ತು ನಿಷ್ಠಾವಂತ ಸಾಮಂತರ ಮೂಲಕ ಆಳಿದನು. ಇದರಲ್ಲಿ ಅವನಿಂದ ಸೋತ ಆಡಳಿತಗಾರರು ಸೇರಿದ್ದಾರೆ. ಸೆಂಡ್ರಾಕ ರಾಜಕುಮಾರ ಸೇನಾನಂದರಿಂದ ರಾಜನು ಕೊಂಕಣ ಮತ್ತು ನೆರೆಹೊರೆಯ ಪ್ರದೇಶಗಳನ್ನು ತನ್ನ ನಿಷ್ಠಾವಂತ ಸಾಮಂತನಾಗಿ ಆಳಿದನು. ಅಬೋನಾ ಮತ್ತು ಕಸರೆ ಶಾಸನಗಳಿಂದ ದೃಢೀಕರಿಸಿದಂತೆ, ಅಲ್ಲಾರಿಂದ ಶಕ್ತಿಯ ಕುಟುಂಬವು ಖಂಡೇಶ್ ಮತ್ತು ನೆರೆಹೊರೆಯ ಪ್ರದೇಶಗಳನ್ನು ಅವನ ಸಾಮಂತನಾಗಿ ಆಳಿತು. ವಿಷ್ಣುಕುಂದಿನರನ್ನು ಸೋಲಿಸಿದ ನಂತರ, ಪುಲಕೇಶಿಯು ಉತ್ತರದಲ್ಲಿ ವಿಶಾಖಪಟ್ಟಣಂನಿಂದ ದಕ್ಷಿಣದಲ್ಲಿ ನೆಲ್ಲೂರು ಮತ್ತು ಗುಂಟೂರುವರೆಗೆ ವಿಸ್ತರಿಸಿದ ಪೂರ್ವ ಡೆಕ್ಕನ್ ಪ್ರದೇಶದ ಹೆಚ್ಚಿನ ಭಾಗವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು. ಪುಲಕೇಶಿಯು ಈ ಹಿಂದೆ ವೆಲ್ವೊಲಾ ದೇಶದ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ದ ತನ್ನ ಕಿರಿಯ ಸಹೋದರ ವಿಷ್ಣುವರ್ಧನನನ್ನು ಪೂರ್ವ ಡೆಕ್ಕನ್ನ ವೆಂಗಿಯ ಗವರ್ನರ್ ಆಗಿ ನೇಮಿಸಿದನು. ವಿಷ್ಣುವರ್ಧನನು ಕ್ರಿಸ್ತ ಶಕ 631ರ ಕೊಪ್ಪರಂ ಶಾಸನದಲ್ಲಿ ಪುಲಕೇಶಿಯ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ದಾನೆ, ಆದರೆ ಕ್ರಿಸ್ತ ಶಕ 641ರ ಚಿರುಪಲ್ಲಿ ಶಾಸನದಲ್ಲಿ ತನ್ನನ್ನು ಸ್ವತಂತ್ರ ಆಡಳಿತಗಾರನೆಂದು ಪ್ರತಿಪಾದಿಸುತ್ತಾನೆ. ಪುಲಕೇಶಿಯ ಮರಣದ ನಂತರ, ಲಾಟ ಪ್ರದೇಶದಲ್ಲಿ, ದಕ್ಷಿಣ ಗುಜರಾತ್ನಲ್ಲಿ, ಆಳ್ವಿಕೆ ನಡೆಸಿದ ಚಾಲುಕ್ಯ ರಾಜ್ಯಪಾಲ ವಿಜಯವರ್ಮನ್ ಕೂಡ ತನ್ನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದಂತೆ ತೋರುತ್ತದೆ. ವಿಜಯವರ್ಮನ ಕ್ರಿಸ್ತ ಶಕ 643ರ ಖೇಡಾ, ಕೈರಾ ಶಾಸನವು ಚಾಲುಕ್ಯ ಅಧಿಪತಿಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲದೆ ಭೂ ಅನುದಾನವನ್ನು ದಾಖಲಿಸುತ್ತದೆ. ಪುಲಕೇಶಿಯ ವಿದೇಶಾಂಗ ಸಂಬಂಧಗಳು. ಸಸ್ಸಾನಿಡ್ ಪರ್ಷಿಯಾದೊಂದಿಗಿನ ಸಂಬಂಧಗಳು. ಅಜಂತಾ ಗುಹೆ 1ನೇ ಮೂಲ ವರ್ಣಚಿತ್ರಗಳು, ಮತ್ತು ಪರ್ಷಿಯಾದಿಂದ ರಾಯಭಾರಿಗಳನ್ನು ಸ್ವೀಕರಿಸುವ ಪುಲಕೇಶಿಯ ಕಲಾತ್ಮಕ ಚಿತ್ರಣ. ಅಜಂತಾ ಗುಹೆ ಚಿತ್ರಕಲೆಯ ಆಧಾರದ ಮೇಲೆ ಪುಲಕೇಶಿನ್ ಪರ್ಷಿಯಾದ ಸಸಾನಿಯನ್ ಚಕ್ರವರ್ತಿಯಿಂದ ರಾಯಭಾರಿಯನ್ನು ಪಡೆದಿದ್ದಾನೆ ಎಂದು ಹಿಂದಿನ ವಿದ್ವಾಂಸರು ನಂಬಿದ್ದರು, ಆದರೆ ಈ ಸಿದ್ಧಾಂತವನ್ನು ಇನ್ನು ಮುಂದೆ ಸರಿಯಾಗಿ ಪರಿಗಣಿಸಲಾಗುವುದಿಲ್ಲ. 9ನೇ ಶತಮಾನದ ಪರ್ಷಿಯನ್ ಇತಿಹಾಸಕಾರ ಅಲ್ರಿಂದತಬರಿ ಪ್ರಕಾರ, ಪುಲಕೇಶಿ, ಫಾರ್ಮಿಸ್, ಇಂದಿನ ಇರಾನ್ನ ಸಸಾನಿಯನ್ ಚಕ್ರವರ್ತಿ 2ನೇ ಖೋಸ್ರೋ ಅವರೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಉಳಿಸಿಕೊಂಡರು. ಪುಲಕೇಶಿಯು ಸಸಾನಿಯನ್ ಚಕ್ರವರ್ತಿಯ 26ನೇ ಆಳ್ವಿಕೆಯ ವರ್ಷದಲ್ಲಿ 2ನೇ ಖುಸ್ರೋ ಮತ್ತು ಅವನ ಪುತ್ರರಿಗೆ ದುಬಾರಿ ಉಡುಗೊರೆಗಳು ಮತ್ತು ಪತ್ರಗಳನ್ನು ಕಳುಹಿಸಿದನು. ಈ ರಾಯಭಾರ ಕಚೇರಿಯು ಕ್ರಿಸ್ತ ಶಕ 625ಕ್ಕೆ ಸೇರಿದೆ. 1870ರ ದಶಕದಲ್ಲಿ, ವಾಸ್ತುಶಿಲ್ಪದ ಇತಿಹಾಸಕಾರ ಜೇಮ್ಸ್ ಫರ್ಗುಸನ್ ಅಜಂತಾ ಗುಹೆ 1ನೇ ವರ್ಣಚಿತ್ರವು ಪುಲಕೇಶಿಯ ಆಸ್ಥಾನಕ್ಕೆ ಸಸಾನಿಯನ್ ರಾಯಭಾರ ಕಚೇರಿಯನ್ನು ಚಿತ್ರಿಸುತ್ತದೆ ಎಂದು ಸಿದ್ಧಾಂತಿಸಿದರು. ಈ ವರ್ಣಚಿತ್ರವು ವಿದೇಶಿ ಉಡುಗೆಯಲ್ಲಿ ಹಲವಾರು ವ್ಯಕ್ತಿಗಳನ್ನು ಚಿತ್ರಿಸುತ್ತದೆ. ಫರ್ಗುಸನ್ ಈ ಉಡುಪನ್ನು ಸಸಾನಿಯನ್ ಎಂದು ಗುರುತಿಸಿದರು ಮತ್ತು ಸಸಾನಿಯನ್ ಚಕ್ರವರ್ತಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಹಿಂದಿರುಗಿದ ರಾಯಭಾರಿಯನ್ನು ಕಳುಹಿಸಬೇಕೆಂದು ಪ್ರಸ್ತಾಪಿಸಿದರು. ಈ ಸಿದ್ಧಾಂತವನ್ನು ಇತರ ವಿದ್ವಾಂಸರು ವ್ಯಾಪಕವಾಗಿ ಒಪ್ಪಿಕೊಂಡರು, ಆದರೆ ಇನ್ನು ಮುಂದೆ ಸರಿಯಾಗಿ ಪರಿಗಣಿಸಲಾಗಿಲ್ಲ. ಪರ್ಷಿಯನ್ ಅಥವಾ ಸಸಾನಿಯನ್ ಉಡುಗೆಯಲ್ಲಿ ವಿದೇಶಿಯರ ಭೇಟಿಯನ್ನು ಒಳಗೊಂಡಿರುವ ಈ ವರ್ಣಚಿತ್ರವು ವಾಸ್ತವವಾಗಿ ಮಹಾರಿಂದ ಸುದರ್ಶನ ಜಾತಕದ ಒಂದು ದೃಶ್ಯವನ್ನು ಚಿತ್ರಿಸುತ್ತದೆ, ಇದರಲ್ಲಿ ಸಿಂಹಾಸನಾರೋಹಣ ಮಾಡಿದ ರಾಜನನ್ನು ರಾಜನಾಗಿ ತನ್ನ ಹಿಂದಿನ ಜನ್ಮಗಳಲ್ಲಿ ಬುದ್ಧ ಎಂದು ಗುರುತಿಸಬಹುದು. ಅಜಂತಾದ ಗುಹೆಗಳಲ್ಲಿ ಸಸಾನಿಯನ್ ಉಡುಪುಗಳಲ್ಲಿ ಹಲವಾರು ಪುರುಷರನ್ನು ಸೇರಿಸಿರುವುದು ಆ ಸಮಯದಲ್ಲಿ ಮಧ್ಯ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸಾನಿಯನ್ ವ್ಯಾಪಾರಿಗಳು ಅಥವಾ ಕಾರ್ಮಿಕರನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅವರು ಭಾರತೀಯರ ತೀವ್ರ ಆಸಕ್ತಿಯ ವಸ್ತುವಾಗಿದ್ದರು ಎಂಬ ಅಂಶವನ್ನು ಪ್ರತಿಬಿಂಬಿಸುತ್ತದೆ.
ಭಾರತೀಯರು ಮತ್ತು ಸಸಾನಿಯನ್ ಸಾಮ್ರಾಜ್ಯದ ನಡುವಿನ ಉತ್ತಮ ಸಂಬಂಧಗಳು ಪರ್ಷಿಯಾದಲ್ಲಿ ಅರಬ್ರಿಂದ ಇಸ್ಲಾಮಿಕ್ ವಸಾಹತುಗಾರರಿಂದ ತೀವ್ರವಾಗಿ ಕಿರುಕುಳಕ್ಕೊಳಗಾದ ಜೊರಾಸ್ಟ್ರಿಯನ್ ನಿರಾಶ್ರಿತರ ಭಾರತಕ್ಕೆ ವಲಸೆ ಹೋಗಲು ಪ್ರೋತ್ಸಾಹಿಸಿತು. ಅವರು ದಖನ್ನಿನ ಪಶ್ಚಿಮ ಕರಾವಳಿಯಲ್ಲಿ ನೆಲೆಸಿದರು ಮತ್ತು ಪಾರ್ಸಿ ಸಮುದಾಯವನ್ನು ಸ್ಥಾಪಿಸಿದರು. ಪುಲಕೇಶಿಯ ಧರ್ಮ ಮತ್ತು ಧಾರ್ಮಿಕ ನೀತಿ. ಪುಲಕೇಶಿಯು ವೈಷ್ಣವ ಹಿಂದೂ ಆಗಿದ್ದನು. ಲೋಹ್ನರ್ ತಾಮ್ರದರಿಂದ ಫಲಕದ ಶಾಸನವು ಅವನನ್ನು ಪರಮರಿಂದ ಭಾಗವತ, ವಿಷ್ಣುವಿನ ಭಕ್ತ ಎಂದು ಕರೆಯುತ್ತದೆ, ಮತ್ತು ಪಿಂಪಲ್ನರ್ ತಾಮ್ರದರಿಂದ ಫಲಕದ ಶಾಸನವು ಅವನು ವಿಷ್ಣುವಿನ ವಂಶಕ್ಕೆ ಸೇರಿದವನು ಎಂದು ಹೇಳುತ್ತದೆ. ಅವನ ಹಲವಾರು ಶಾಸನಗಳು ವಿಷ್ಣುವಿಗೆ ನಮಸ್ಕಾರಗಳೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ವಿಷ್ಣುವಿನ ಅವತಾರವಾದ ವರಾಹವನ್ನು ಒಳಗೊಂಡಿರುವ ಲಾಂಛನಗಳನ್ನು ಹೊಂದಿರುವ ಮುದ್ರೆಗಳನ್ನು ಹೊಂದಿವೆ. ಅವರು ಇತರ ಪಂಥಗಳು ಮತ್ತು ನಂಬಿಕೆಗಳ ಬಗ್ಗೆ ಸಹಿಷ್ಣುರಾಗಿದ್ದರು. ಈಗ ಮೇಲಿನ ಶಿವಾಲಯ, ಕೆಳ ಶಿವಾಲಯ ಮತ್ತು ಮಾಲೆಗಿತ್ತಿ ಶಿವಾಲಯ ಎಂದು ಕರೆಯಲ್ಪಡುವ ಶೈವ ಹಿಂದೂ ದೇವಾಲಯಗಳ ನಿರ್ಮಾಣವು ಅವನ ಆಳ್ವಿಕೆಯಲ್ಲಿ ಪ್ರಾರಂಭವಾಯಿತು. ಚೀನಾದ ಬೌದ್ಧ ಯಾತ್ರಿಕ ಕಸುವಾಂಜಾಂಗ್ ತನ್ನ ಸಾಮ್ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ಮಠಗಳು ಇದ್ದವು ಎಂದು ಉಲ್ಲೇಖಿಸುತ್ತಾನೆ. ಈ ಮಠಗಳಲ್ಲಿ 5,000ಕ್ಕೂ ಹೆಚ್ಚು ಸನ್ಯಾಸಿಗಳು ರಿಂದ ಮಹಾಯಾನ ಮತ್ತು ಹಿನಾಯನ ಇಬ್ಬರೂ ರಿಂದ ವಾಸಿಸುತ್ತಿದ್ದರು. ಈ ದೇವಾಲಯದ ಗೋಡೆಯ ಮೇಲೆ ಕೆತ್ತಲಾದ ಐಹೊಳೆ ಶಾಸನವನ್ನು ರಚಿಸಿದ ರವಿಕೀರ್ತಿ ಐಹೊಳೆಯಲ್ಲಿರುವ ಮೆಗುಟಿ ಜೈನ ದೇವಾಲಯವನ್ನು ಸಹ ಅವನ ಆಳ್ವಿಕೆಯಲ್ಲಿ ನಿರ್ಮಿಸಿದನು. ಪುಲಕೇಶಿಯ ಸಾಂಸ್ಕೃತಿಕ ಚಟುವಟಿಕೆಗಳು. ಎರಡನೆಯ ಪುಲಕೇಶಿಯ ಐಹೊಳೆ ಶಾಸನವು ಅವನು ಧೈರ್ಯಶಾಲಿಗಳಿಗೆ ಮತ್ತು ವಿದ್ವಾಂಸರಿಗೆ ಉಡುಗೊರೆಗಳು ಮತ್ತು ಗೌರವಗಳನ್ನು ನೀಡುವಲ್ಲಿ ಉದಾರನಾಗಿದ್ದನು ಎಂದು ಹೇಳುತ್ತದೆ. ಶಾಸನದ ಸಂಯೋಜಕ, ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ, ತನ್ನನ್ನು ಶ್ರೇಷ್ಠ ಸಂಸ್ಕೃತ ಕವಿಗಳಾದ ಭಾಸ ಮತ್ತು ಕಾಳಿದಾಸರಿಗೆ ಸಮಾನನೆಂದು ವಿವರಿಸುತ್ತಾನೆ. ಪುಲಕೇಶಿಯ ಶಾಸನಗಳು. ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ. ಪುಲಕೇಶಿಯ ಆಳ್ವಿಕೆಯ ಈ ಕೆಳಗಿನ ಶಾಸನಗಳು ಪತ್ತೆಯಾಗಿವೆ. ಬಹುಶಃ ಪುಲಕೇಶಿಯ ಮೊದಲ ಆಳ್ವಿಕೆಯ ವರ್ಷದಲ್ಲಿ ಹೊರಡಿಸಲಾದ ಎಕ್ಕೇರಿ ಶಿಲಾಶಾಸನವು ಮಹಾದೇವ ದೇವರ ಒಡೆತನದಲ್ಲಿದೆ ಎಂದು ಹೇಳಲಾದ ಕೆಲವು ಪಟ್ಟಣಗಳಲ್ಲಿನ ಭೂ ದಾಖಲೆಗಳನ್ನು ಒಳಗೊಂಡಿದೆ. ಹೈದರಾಬಾದ್ ತಾಮ್ರದ ಫಲಕದ ಅನುದಾನ ಶಾಸನವು ಶಕ ವರ್ಷ 532 ಅವಧಿ ಮೀರಿದೆ ಗೆ ಸೇರಿದೆ ಮತ್ತು ಇದನ್ನು ಪುಲಕೇಶಿಯ 3ನೇ ಆಳ್ವಿಕೆಯ ವರ್ಷದಲ್ಲಿ ಬಿಡುಗಡೆ ಮಾಡಲಾಯಿತು. ಇದನ್ನು ಭಾದ್ರಪದ ಮಾಸದ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣದ ಸಮಯದಲ್ಲಿ ನೀಡಲಾಯಿತು. ಇದು ಜುಲೈ 23, 613ಕ್ಕೆ ಅನುರೂಪವಾಗಿದೆ. ಇದು ಗ್ರಾಮ ಅನುದಾನವನ್ನು ದಾಖಲಿಸುತ್ತದೆ. ಮಾರುತೂರು ಅನುದಾನ ಶಾಸನವು ಅಲುಕ ಸಾಮಂತ ರಾಜನ ಸೂಚನೆಯ ಮೇರೆಗೆ ಮಾರುತೂರು ಗ್ರಾಮದ ಅನುದಾನವನ್ನು ದಾಖಲಿಸುತ್ತದೆ ಮತ್ತು ಪಿಷ್ಟಾಪುರದ ಆಕ್ರಮಣವನ್ನು ಗಮನಿಸುತ್ತದೆ. ವಿಷ್ಣುವರ್ಧನನ ಸತಾರಾ ಅನುದಾನ ಶಾಸನವು ಅವನನ್ನು ಯುವರಾಜ ಎಂದು ಉಲ್ಲೇಖಿಸುತ್ತದೆ. ಲೋಹ್ನರ್, ನಾಸಿಕ್ ಜಿಲ್ಲೆ, ಶಾಸನವು ಅನಿರ್ದಿಷ್ಟ ಕ್ಯಾಲೆಂಡರ್ ಯುಗದ 552ನೇ ವರ್ಷಕ್ಕೆ ಸೇರಿದೆ. ಇದು ಶಕ ಯುಗವಾಗಿರಬೇಕು. ಇದು ಗೋವಿಯಾನಕ ಗ್ರಾಮವನ್ನು ದಾಮ ದೀಕ್ಷಿತ ಎಂಬ ಬ್ರಾಹ್ಮಣನಿಗೆ ದಾನವನ್ನು ನೋಂದಾಯಿಸುತ್ತದೆ. ಪುಲಕೇಶಿಯ 21ನೇ ಆಳ್ವಿಕೆಯ ವರ್ಷದ ಕೊಪ್ಪರಂ ತಾಮ್ರದ ಫಲಕದ ಶಾಸನವು ಕರ್ಮರಿಂದ ರಾಷ್ಟ್ರ ಪ್ರದೇಶದ ಒಂದು ಗ್ರಾಮವನ್ನು ಬ್ರಾಹ್ಮಣನಿಗೆ ದಾನವಾಗಿ ನೀಡಿದ್ದನ್ನು ದಾಖಲಿಸುತ್ತದೆ. ಪುಲಕೇಶಿಯ ಆಸ್ಥಾನ ಕವಿ ರವಿಕೀರ್ತಿ ರಚಿಸಿದ ಐಹೊಳೆ ಪ್ರಶಸ್ತಿ ಶಾಸನವು ರವಿಕೀರ್ತಿಯಿಂದ ಜಿನೇಂದ್ರ ದೇವಾಲಯವನ್ನು ನಿರ್ಮಿಸಿದನೆಂದು ದಾಖಲಿಸುತ್ತದೆ ಮತ್ತು ಪುಲಕೇಶಿಯ ಮಿಲಿಟರಿ ಸಾಧನೆಗಳನ್ನು ಪಟ್ಟಿ ಮಾಡುತ್ತದೆ. ಪುಲಕೇಶಿಯ ದಿನಾಂಕವಿಲ್ಲದ ತುಮ್ಮೇಯನಾರ್ ಅನುದಾನ ಶಾಸನವು ಅವನಿಗೆ ಪರಮೇಶ್ವರ ಎಂಬ ಬಿರುದನ್ನು ನೀಡುತ್ತದೆ. ಚಿಪ್ಲುನ್ ತಾಮ್ರದ ಫಲಕದ ಶಾಸನವು ಅವರೆಟಿಕಾ ವಿಷಾಯ ಪ್ರಾಂತ್ಯ ದ ಅಮರಾವತಿಕ ಗ್ರಾಮವನ್ನು ಮಹೇಶ್ವರ ಎಂಬ ಬ್ರಾಹ್ಮಣನಿಗೆ ದಾನವಾಗಿ ನೀಡಿದ್ದನ್ನು ದಾಖಲಿಸುತ್ತದೆ. ಇದು ಪುಲಕೇಶಿಯ ಸೋದರಮಾವ ಮತ್ತು ಸಾಮಂತ ರಾಜ ಶ್ರೀವಲ್ಲಭ ಸೇನಾರಿಂದನಂದರಿಂದರಾಜನನ್ನು ಉಲ್ಲೇಖಿಸುತ್ತದೆ. ಅವರು ಸೆಂಡ್ರಾಕ ರಾಜವಂಶಕ್ಕೆ ಸೇರಿದವರು. ನೆರೂರ್ ಶಾಸನ. ಛಿದ್ರಗೊಂಡ ಬಾದಾಮಿ ಶಿಲಾಶಾಸನವು ವಾತಾಪಿಯ ವಿಜಯಶಾಲಿ ಮಹಾನಗರ ವನ್ನು ಉಲ್ಲೇಖಿಸುತ್ತದೆ. ಹಿರೇಬಿದ್ರಿ, ಧಾರವಾಡ ಜಿಲ್ಲೆ, ಶಿಲಾಶಾಸನವು ತಿರಕನ ಭೂ ಅನುದಾನವನ್ನು ದಾಖಲಿಸುತ್ತದೆ. ಬಳ್ಳಾರಿ ಜಿಲ್ಲೆಯ ಕನ್ನಡ ಭಾಷೆಯ ಶಾಸನವು ಕುರುಂಗೋಡಿನಲ್ಲಿ ಬಳಸಬೇಕಾದ ಭೂಮಿಯ ಅಳತೆ ಮತ್ತು ನಾಣ್ಯವನ್ನು ನಿರ್ದಿಷ್ಟಪಡಿಸುತ್ತದೆ. ದಿನಾಂಕವಿಲ್ಲದ ಪೆದ್ದವಡುಗುರು ಈಶ್ವರ ದೇವಾಲಯದ ಶಿಲಾಶಾಸನವು ಪುಲಕೇಶಿ ರಣವಿಕ್ರಮನನ್ನು ಅಧೀನಗೊಳಿಸಿದ ನಂತರ ಎಲ್ಪಟ್ಟು ಸಿಂಬಿಗೆ ಗ್ರಾಮಕ್ಕೆ ಅನುದಾನವನ್ನು ನೀಡಿದ್ದನ್ನು ದಾಖಲಿಸುತ್ತದೆ. ಸೋತ ರಾಜನು ಬಹುಶಃ ಬಾಣ ರಾಜವಂಶದ ರಾಜನಾಗಿದ್ದನು. ಪರ್ಯಾಯವಾಗಿ, ಅವನನ್ನು ರಣವಿಕ್ರಮ ಎಂಬ ಬಿರುದನ್ನು ಹೊಂದಿದ್ದ ಮಂಗಳೇಶನೊಂದಿಗೆ ಗುರುತಿಸಬಹುದು. ಬಿಜಾಪುರರಿಂದ ಮುಂಬೈ ತಾಮ್ರದರಿಂದ ಫಲಕ ಅನುದಾನ ಶಾಸನವು ಕೌಶಿಕ ಗೋತ್ರದ ನಾಗಶರ್ಮನ್ಗೆ ಭೂ ಅನುದಾನವನ್ನು ದಾಖಲಿಸುತ್ತದೆ ಮತ್ತು ರಾಜವಂಶ ಮತ್ತು ಅದರ ರಾಜರ ಪ್ರಶಸ್ತಿಯನ್ನು ಒಳಗೊಂಡಿದೆ. ಮಂಜೂರಾದ ಭೂಮಿ ಗೋದಾವರಿ ನದಿಯ ದಡದಲ್ಲಿರುವ ಬ್ರಾಹ್ಮಣರಿಂದ ವಟವಿಯ ಗ್ರಾಮಗಳಲ್ಲಿತ್ತು. ಔರಂಗಾಬಾದ್ ಜಿಲ್ಲೆಯ ಪೈಥಾನ್ನ ಪೂರ್ವಕ್ಕೆ ಆಧುನಿಕ ಬ್ರಹ್ಮಗಾಂಗ್ ಮತ್ತು ವಾಡ್ವಾಲಿ ಎಂದು ಗುರುತಿಸಲಾಗಿದೆ.
ತಾಮ್ರದ ಫಲಕಗಳನ್ನು ಮುಂಬೈನ ರಘುವೀರ್ ಪೈ ಅವರು 1990ರ ದಶಕದಲ್ಲಿ ಬಿಜಾಪುರದ ಗುಜರಿ ಮಾರಾಟಗಾರರಿಂದ ಖರೀದಿಸಿದರು. ಆದರೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಶ್ರೀನಂದ್ ಎಲ್ ಬಾಪಟ್ ಅವರು ಅದನ್ನು ಸ್ವಚ್ಛಗೊಳಿಸಿ 2017ರಲ್ಲಿ ಪ್ರಕಟಿಸಿದರು. ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಮತ್ತು ಬ್ರಾಹ್ಮಿ ಲಿಪಿಯ ದಕ್ಷಿಣ ಪ್ರಕಾರದಲ್ಲಿ ಕೆತ್ತಲಾಗಿದೆ. ಪುಲಕೇಶಿಯ 9ನೇ ಆಳ್ವಿಕೆಯ ವರ್ಷದ ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ಇದನ್ನು ಹೊರಡಿಸಲಾಯಿತು. ಇದು ಕ್ರಿಸ್ತಶಕ ಏಪ್ರಿಲ್ 4, 619ಕ್ಕೆ ಅನುಗುಣವಾಗಿದೆ. ಈ ಕೆಳಗಿನ ಶಾಸನಗಳು ಪುಲಕೇಶಿಯ ಆಳ್ವಿಕೆಗೆ ಕಾರಣವೆಂದು ಹೇಳಲಾಗುತ್ತದೆ, ಆದರೆ ಆಧುನಿಕ ವಿದ್ವಾಂಸರು ಅವುಗಳನ್ನು ನಕಲಿ ಎಂದು ಪರಿಗಣಿಸುತ್ತಾರೆ. ಪುಲಕೇಶಿಯ 5ನೇ ಆಳ್ವಿಕೆಯ ವರ್ಷದ ಕಂದಲ್ಗಾಮ್ ತಾಮ್ರದ ಫಲಕದ ಶಾಸನವು ರೇವತಿ ದ್ವೀಪದ ಪಿರಿಗಿಪ ಗ್ರಾಮದ ಅನುದಾನವನ್ನು ದಾಖಲಿಸುತ್ತದೆ. ಅದರ ಲಿಪಿಯು ಅನಿಯಮಿತ ಅಕ್ಷರಗಳನ್ನು ಹೊಂದಿರುವುದರಿಂದ ಮತ್ತು ಅದರ ಭಾಷೆ ತುಂಬಾ ನಿಖರವಾಗಿಲ್ಲದ ಕಾರಣ ಇದನ್ನು ನಕಲಿ ಎಂದು ಪರಿಗಣಿಸಲಾಗುತ್ತದೆ. ಇದರ ಮುದ್ರೆ ಮತ್ತು ಪ್ರಾರಂಭದ ವಿಷಯವು ಇತರ ಚಾಲುಕ್ಯ ಶಾಸನಗಳಿಗಿಂತ ಭಿನ್ನವಾಗಿದೆ, ಮತ್ತು ಇದು ಪುಲಕೇಶಿಯ ದೋಷಪೂರಿತ ವಿವರಣೆಯನ್ನು ಒಳಗೊಂಡಿದೆ. ಲಕ್ಷ್ಮೇಶ್ವರ ಶಾಸನವು ಶಂಖ ಜಿನೇಂದ್ರನ ಚೈತ್ಯನಿಗೆ ಹೊಲವನ್ನು ದಾನವಾಗಿ ನೀಡಿದ್ದನ್ನು ದಾಖಲಿಸುತ್ತದೆ. ತಡವಾಗಿ ಸ್ಕ್ರಿಪ್ಟ್ ಮತ್ತು ಅನಿಯಮಿತ ಡೇಟಿಂಗ್ ಕಾರಣದಿಂದಾಗಿ ಇದನ್ನು ನಕಲಿ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೇಶ್ವರ ಶಾಸನದಂತೆಯೇ ನಕಲಿ ಎಂದು ಪರಿಗಣಿಸಲಾದ ಪಿಂಪಲ್ನರ್ ತಾಮ್ರದ ಫಲಕದ ಶಾಸನವು ಪಿಪ್ಪಲನಗರವನ್ನು ನಾಗರಸ್ವಾಮಿ ದೀಕ್ಷಿತನಿಗೆ ನೀಡಿದ್ದನ್ನು ದಾಖಲಿಸುತ್ತದೆ. ಪುಲಕೇಶಿಯ ಜನಪ್ರಿಯತೆ ಸಂಸ್ಕೃತಿಯಲ್ಲಿ ಕರ್ನಾಟಕ ಸರ್ಕಾರವು ನಿರ್ಲಕ್ಷಿಸುತ್ತಿದೆ ಎಂದು ಆರೋಪಿಸಿದ ಹಿಂದಿನ ಮಹಾನ್ ಕನ್ನಡ ಚಕ್ರವರ್ತಿಯನ್ನು ಆಚರಿಸಲು ಕರ್ನಾಟಕದ ಬಾದಾಮಿಯಲ್ಲಿ 2ನೇ ಪುಲಕೇಶಿಯ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂದು ಹಲವಾರು ಕನ್ನಡ ಸಂಘಟನೆಗಳು ಒತ್ತಾಯಿಸಿದವು. 1967ರಲ್ಲಿ ತೆರೆಕಂಡ ಡಾ. ರಾಜ್ ಕುಮಾರ್ ಅಭಿನಯದ ಇಮ್ಮಡಿ ಪುಲಿಕೇಶಿ ಚಿತ್ರ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಕೇಶಿ ಅವರ ಜೀವನಾಧಾರಿತ ಚಿತ್ರವಾಗಿತ್ತು.